ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಯೆರೆಮೀಯನಿಗೆ ಬರೆದ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 5ನೇ ವಚನ. ಯೆಹೋವನು ಹೀಗನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಈ ದಿನ ದೇವರು ನಮಗೆ ಕೊಡುತ್ತಿರುವ ವಾಕ್ಯ, ನಮ್ಮನ್ನು ಎಚ್ಚರಿಸುತ್ತಿರುವ ಒಂದು ಮಾತು, ಮನುಷ್ಯರನ್ನ ನಂಬುವವರು ಏನಾಗ್ತಾರಂತೆ? ಶಾಪಗ್ರಸ್ತರಾಗ್ತಾರೆ. ಹಲ್ಲೆಲೂಯಾ. ನೋಡ್ರಿ, ವಾಕ್ಯ ಅದೇ ಹೇಳೋದು, ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನ ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ಅಂದ್ರೆ ಇದ್ರ ಅರ್ಥ ಏನಂದ್ರೆ, ಆ ಯೆಹೋವನನ್ನ ತೊರೆದು ಮನುಷ್ಯರ ಮೇಲೆ ನಂಬಿಕೆ ಇಡೋ ಮನುಷ್ಯ ಶಾಪಗ್ರಸ್ತನು ಎಂಬುದಾಗಿ. ಹಲ್ಲೆಲೂಯಾ. ಈಗ ನಮ್ಮ ಕುರಿತು ನಾವು ಒಂದು ನಿಮಿಷ ಯೋಚನೆ ಮಾಡಿ ನೋಡೋಣ, ನಮ್ಮ ಪರಿಸ್ಥಿತಿ ಹೇಗಿದೆ? ಹಲ್ಲೆಲೂಯಾ. ನಮ್ಮ ದೈನಂದಿನ ಕಾರ್ಯಗಳಲ್ಲಿ ನಮ್ಮ ಆಲೋಚನೆ, ನಮ್ಮ ಕ್ರಿಯೆ, ನಮ್ಮ ಎಲ್ಲಾ ಕಾರ್ಯಗಳು ಯಾರನ್ನ ಆಧಾರಗೊಂಡಿದೆ? ಹಲ್ಲೆಲೂಯಾ. ಅನೇಕ ವೇಳೆ 100ಕ್ಕೆ 99% 99% ನಾವೇನ್ ಮಾಡ್ತೇವೆ ಅಂದ್ರೆ ಮನುಷ್ಯರ ಮೇಲೆ ಹೆಚ್ಚಾಗಿ ನಂಬಿಕೆ ಇಡ್ತೇವೆ. ಹಲ್ಲೆಲೂಯಾ. ಯಾರೋ ಕೆಲವರು ಮಾತ್ರ ದೇವರ ಮೇಲೆ ಸ್ವಲ್ಪ ನಂಬಿಕೆ ಇಟ್ಟಿರ್ತಾರೆ. ಹಲ್ಲೆಲೂಯಾ. ಆದ್ರೆ ಎಲ್ಲ ವೇಳೆಯಲ್ಲಿ ಕೂಡ ನಾವು ಏನ್ ಮಾಡ್ತಾ ಇದ್ದೀವಿ? ಯೆಹೋವನನ್ನ ತೊರಿತಾ ಇದ್ದೇವೆ. ಮನುಷ್ಯ ಮಾತ್ರದವರಲ್ಲಿ ಅವರೇ ಭುಜಬಲ ಎಂದು, ಅವರೇ ನಮ್ಗೆ ಒಂದು ಬಲ, ಅವರೇ ನಮ್ಗೆ ಭುಜಬಲ ಎಂಬುದಾಗಿ ಅವರ ಮೇಲೆ ನಂಬಿಕೆ ಇಟ್ಟು ದಿನನಿತ್ಯ ನಾವೇನಾಗ್ತಾ ಇದೀವಿ? ಶಾಪಗ್ರಸ್ತರಾಗ್ತಾ ಇದ್ದೀವಿ. ಪ್ರಿಯರೇ, ಎಷ್ಟು ಜನ ಈ ವಾಕ್ಯ ಓದಿದಿರೋ ಗೊತ್ತಿಲ್ಲ, ಎಷ್ಟು ಜನ ಈ ವಾಕ್ಯವನ್ನ ಧ್ಯಾನಿಸಿದಿರೋ ಗೊತ್ತಿಲ್ಲ. ಖಂಡಿತವಾಗಿ ವಾಕ್ಯವನ್ನ ಈ ದಿನ ನೀವು ಧ್ಯಾನಿಸ್ರಿ, ಅದಕ್ಕೆ ಗಮನ ಹರಿಸ್ರಿ. ಈ ದಿನದಿಂದ ನಿಮ್ಮ ಬಲ ದೇವರು ಎಂಬುದಾಗಿ ಹೇಳ್ರಿ. ಹಲ್ಲೆಲೂಯಾ. ನೋಡ್ರಿ, ದಾವೀದನು 18ನೇ ಕೀರ್ತನೆ 1ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾನೆ, ನನ್ನ ಬಲವಾಗಿರುವ ಯೆಹೋವನೇ. ಹಲ್ಲೆಲೂಯಾ. ಅಂದ್ರೆ ದಾವೀದನು ಹೇಳ್ತಾನೆ, ಅವರೇ ನನ್ನ ಬಲ, ಅವರೇ ನನ್ನ ನಂಬಿಕೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ದಿನ ಪ್ರಿಯರೇ, ಈ ದಿನ ನೀವು ಯಾವ ವಿಷಯದಲ್ಲಿ, ನಿಮಗೆ ಯಾವುದೋ ಒಂದು ಕೆಲಸ ಬೇಕಾಗಿದೆ, ಅಥವಾ ನಿಮ್ದು ಲೋನ್ ವಿಷಯದಲ್ಲಿ ಏನೋ ಒಂದು ಕೆಲಸ ಆಗ್ಬೇಕಾಗಿದೆ, ನಿಮ್ಮ ಆರೋಗ್ಯ ವಿಷಯದಲ್ಲಿ ಏನೋ ಒಂದು ಬದಲಾವಣೆ ಬೇಕಾಗಿದೆ. ಹಲ್ಲೆಲೂಯಾ. ನಿಮ್ಗೆ ಏನೋ ಒಂದು ಅವಶ್ಯಕತೆ ಆಗಿದೆ. ಆದ್ರೆ ಕೆಲವೇಳೆ ನಾವ್ ಏನ್ ಮಾಡ್ತಾ ಇದೀವಿ? ಅದನ್ನ ಸಂಪೂರ್ಣವಾಗಿ ಮನುಷ್ಯರ ಮೇಲೆ ನಂಬಿಕೆ ಇಡ್ತಾ ಇದೀವಿ. ನನಗೆ ಇಂಥ ಅಧಿಕಾರಿ ಗೊತ್ತು, ನನಗೆ ಇಂಥ ಒಂದು ಅಧಿಕಾರದಲ್ಲಿರೋ ವ್ಯಕ್ತಿ ಗೊತ್ತು. ಹಲ್ಲೆಲೂಯಾ. ನನಗೆ ಈ ರೀತಿ ಒಂದು ಅಥಾರಿಟಿ ಇದೆ, ನಾನು ಇದನ್ನು ಮಾಡಿ ಮುಗಿಸ್ಕೊಂಡ್ಬಿಡ್ಬೋದು. ಆ ರೀತಿಯಾಗಿ ಪ್ರತಿ ಬಾರಿ ನಾವು ಮನುಷ್ಯರ ಮೇಲೆ ನಂಬಿಕೆ ಇಡ್ತೇವೆ, ಇಲ್ಲಾಂದ್ರೆ ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೊಳ್ತೇವೆ. ಹಲ್ಲೆಲೂಯಾ. ಇನ್ನು ಕೆಲವು ವೇಳೆ ನಮ್ಮ ಜ್ಞಾನದ ಮೇಲೆ, ನಮ್ಮ ವಿದ್ಯೆಯ ಮೇಲೆ, ನಮಗಿರುವ ಪದವಿಯ ಮೇಲೆ, ನಮಗಿರುವ ಅಧಿಕಾರದ ಮೇಲೆ, ನಮಗಿರುವ ಹಣದ ಮೇಲೆ, ಹಲ್ಲೆಲೂಯಾ, ನಮ್ಮ ಬಲದ ಮೇಲೆ ಎಷ್ಟೋ ಸರಿ ನಾವು ಹೊರಕೊಳ್ತೀವಿ. ಆದ್ರೆ ದೇವರ ವಾಕ್ಯ ಹೇಳಿದೆ, ಮನುಷ್ಯರು ಅನ್ನೋರ ಮೇಲೇನೆ ನಂಬಿಕೆ ಇಡಬಾರ್ದು. ನಾವು ಮನುಷ್ಯರೇ ಅಲ್ವಾ, ಆಗ ನಮ್ಮ ಮೇಲೂ ಕೂಡ ನಾವು ನಂಬಿಕೆ ಇಟ್ಕೋಬಾರ್ದಲ್ವಾ? ಹಲ್ಲೆಲೂಯಾ. ನೋಡ್ರಿ, ಯೆಹೋಷಾಫಾಟನೆಂಬ ಒಬ್ಬ ಅರಸನಿದ್ದಾನೆ. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದಲ್ಲಿ ಯೆಹೋಷಾಫಾಟನೆಂಬ ಒಬ್ಬ ವ್ಯಕ್ತಿ ಇರ್ತಾನೆ. ಆ ಅರಸನಿಗೆ ಏನಂತೆ, ಮೋವಾಬ್ಯರು, ಅಮ್ಮೋನಿಯರು, ಮೆಗೂನ್ಯರು, ಇವರು 3 ಗುಂಪಿನವರು, ಅಂದ್ರೆ ಇವರು ಎಲ್ಲ ಹೊರಗಡೆ ರಾಜ್ಯದವರು. ಈ 3 ರಾಜ್ಯಗಳವರು ಏನ್ ಮಾಡ್ತಾರೆ? ಯೆಹೋಷಾಫಾಟನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬರ್ತಾರೆ. ಇವನೊಬ್ಬ ಅರಸ, ಇವನಿಗೆ ರಥಾಶ್ವ ಬಲಗಳಿದೆ, ಇವನಿಗೆ ಎಲ್ಲ ರೀತಿ ಯುದ್ಧ ಮಾಡೋ ವೀರರುಗಳಿದ್ದಾರೆ, ಹಣ ಇದೆ, ಬಲ ಇದೆ, ಎಲ್ಲ ಜ್ಞಾನ ಇದೆ, ಸಕಲ ಕಾರ್ಯಗಳು ಇವನಲ್ಲಿ ಇದ್ರೂ ಕೂಡ ಯೆಹೋಷಾಫಾಟನ್ ಏನ್ ಮಾಡ್ಲಿಲ್ಲ? ತನ್ನ ಬಲದ ಮೇಲೂ ಆಧಾರ ಪಡ್ಲಿಲ್ಲ, ತನ್ನಲ್ಲಿರೋ ಮನುಷ್ಯರ ಮೇಲೂ ಆಧಾರ ಪಡಲಿಲ್ಲ, ಅವರ ಮೇಲೆ ನಂಬಿಕೆನೂ ಇಡಲಿಲ್ಲ. ಅವನಿಗಿರೋ ಕುದುರೆಗಳ ಮೇಲೋ, ಅವನಿಗಿರೋ ಯುದ್ಧ ಭಟರ ಮೇಲೋ, ಅದ್ರ ಯುದ್ಧ ಮಾಡೋ ವೀರರುಗಳ ಮೇಲೋ ಯಾರ ಮೇಲೂ ನಂಬಿಕೆ ಇರಲಿಲ್ಲ. ಅವ್ನು ನೋಡ್ರಿ, 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದಲ್ಲಿ ಹೋಗಿ 12ನೇ ವಚನದಲ್ಲಿ ದೇವರ ಬಳಿ ಈ ರೀತಿಯಾಗಿ ಹೇಳ್ತಾನೆ, ದೇವರೇ, ನಮ್ಗೆ ಬಲ ಇಲ್ಲಪ್ಪ, ನಾನು ಏನ್ ಮಾಡ್ಬೇಕೋ ಗೊತ್ತಿಲ್ಲ, ನನ್ನ ಕಣ್ಣು ನಿನ್ನನ್ನೇ ನೋಡ್ತಾ ಇದೆ ಎಂಬುದಾಗಿ ಪ್ರಾರ್ಥಿಸ್ತಾನೆ. ಪ್ರಿಯರೇ, ಹಲ್ಲೆಲೂಯಾ. ಅಂದ್ರೆ ಅಷ್ಟೊಂದು ಒಂದು ಏನ್ ಹೇಳೋದು, ಹಣದ ಬಲ ಇರುವವನು, ಯುದ್ಧ ಮಾಡೋ ಒಂದು ಸೋಲ್ಜರ್ಸ್ ಅನ್ನ ಇಟ್ಕೊಂಡಿರೋ ವ್ಯಕ್ತಿ, ತಾನು ಹೇಳಿದ್ರೆ ಎಲ್ಲವೂ ನಡೆಯುತ್ತೆ, ತನಗೂ ಆ ಬಲ ಇದೆ ಅಂತ ವ್ಯಕ್ತಿ ಹೇಳ್ತಾ ಇದ್ದಾನೆ, ಅಪ್ಪ ನನಗೆ ಬಲ ಇಲ್ಲ, ನಾನು ಏನ್ ಮಾಡ್ಬೇಕು ನನಗೆ ಗೊತ್ತಿಲ್ಲ, ನನ್ನ ಕಣ್ಣು ನಿನ್ನನ್ನೇ ನೋಡ್ತಾ ಇದೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರಿಯರೇ, ಈ ದಿನ ನಾವು ಎಷ್ಟು ಸಾರಿ ಈ ರೀತಿ ಹೇಳಿರ್ತೇವೆ? ಒಂದು ಸಾರಿ ಆದ್ರೆ ಹೇಳಿರ್ತೀವ? ಹಲ್ಲೆಲೂಯಾ. ನಾವೇನು ಮಾಡ್ತೀವಿ? ಒಂದು ಸ್ಕೂಲ್ ಫೀಸ್ ಕಟ್ಟಬೇಕು, ಒಂದು ಕಾಲೇಜಿಗೆ ಫೀಸ್ ಕಟ್ಟಬೇಕು, ಇಲ್ಲ ಒಂದು ಮನೆ ಕಟ್ಟಬೇಕು, ಇಲ್ಲ ಏನೋ ಒಂದು ಕಾರ್ಯ ಮಾಡಿ ಮುಗಿಸ್ಬೇಕು. ಯಾರಾದರೂ ನಾವು ಮೊದಲು ಪ್ರಾರ್ಥನೆ ಮಾಡ್ತೀವ?
ಹೇಗೆ ಮಾಡ್ತೀವಿ ಗೊತ್ತಾ? ನಾನೊಂದು ವಿಷಯ ಹೇಳ್ತೇನೆ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಮನಸ್ಸಲ್ಲಿ ಯಾವ ವ್ಯಕ್ತಿನೇ ಇರಬಾರ್ದು. ಅಂದರೆ ಅವ್ರ ಹತ್ರ ಹೋಗಿ ಸಹಾಯ ಕೇಳ್ಬೋದು, ಇವ್ರು ಮಾಡ್ತಾರೆ, ಅವ್ರು ಕೊಡ್ತಾರೆ, ಫಸ್ಟ್ ಅವ್ರು ಯಾರು ಕೂಡ ನಮ್ಮ ಹೃದಯದಲ್ಲಿ ಇರಬಾರ್ದು. ಫುಲ್ ಎಂಪ್ಟಿ ಆಗಿರ್ಬೇಕು. ಅಂದರೆ ನಮ್ಮ ಹೃದಯ ಪೂರ್ತಿ ಖಾಲಿಯಾಗಿರ್ಬೇಕು. ಖಾಲಿಯಾಗಿಟ್ಟುಕೊಂಡು ದೇವರ ಮುಂದೆ ಹೋಗಿ ಹೇಳಬೇಕು, ಕರ್ತನೇ ನನಗೆ ಸಹಾಯ ಮಾಡಿ, ನನ್ನ ನಂಬಿಕೆ ನೀವೇ. ಹಲ್ಲೆಲೂಯಾ, ನಾನು ನಿಮ್ಮಲ್ಲೇ ನಂಬಿಕೆ ಇಡ್ತಾ ಇದ್ದೇನೆ, ನಿನ್ನ ಹೊರತು ನನಗೆ ಯಾರು ಇಲ್ಲ, ನನ್ನ ಬಲ ನೀವೇ, ನನಗೇನು ಮಾಡಬೇಕೋ ಗೊತ್ತಿಲ್ಲ ಎಂಬುದಾಗಿ ಯೆಹೋಷಾಫಾಟನ ಹಾಗೆ ಪ್ರಿಯರೇ, ನೀವು ಪ್ರತಿ ವಿಷಯದಲ್ಲಿ ಸಂಪೂರ್ಣವಾಗಿ ಆತನನ್ನೇ ಆಧಾರ ಪಡಿ. ಕೆಲವರ ಪ್ರಾರ್ಥನೆ ಹೇಗೆ ಗೊತ್ತಾ? ಎಲ್ಲ ಪ್ರಯತ್ನ ಮಾಡ್ತಾ ಇರ್ತೀರಾ, ಮನುಷ್ಯರ ಹತ್ರ ಹೋಗ್ತಾ ಇರ್ತೀರಾ, ಅಧಿಕಾರಿಗಳ ಹತ್ರ ಹೋಗ್ತಾ ಇದ್ದೀರಾ, ಮ್ಯಾನೇಜರ್ಗಳ ಹತ್ರ ಹೋಗ್ತಾ ಇದ್ದೀರಾ, ಲೋನ್ಗೆ ಟ್ರೈ ಮಾಡ್ತಾ ಇದ್ದೀರಾ, ಎಲ್ಲವನ್ನ ಮಾಡ್ತಾ ಇರ್ತೀರಾ. ಆದರೆ ಅದರ ಜೊತೆಯಲ್ಲಿ ಇನ್ನೊಂದು ಪ್ರಾರ್ಥನೆ ಮಾಡ್ತೀರಾ, ದೇವರೇ ಕಾರ್ಯ ಮಾಡ್ತಾ ಇದ್ದಲ್ಲಿ ಜಯ ಕೊಡು, ದೇವರೇ ಇದನ್ನು ಮಾಡ್ತಾ ಇದ್ದೀನಿ ನಡೆಸು. ಹಾಗಲ್ಲ ಪ್ರಿಯರೇ, ಅಪ್ಪ ಈ ಕಾರ್ಯ ಮಾಡಕ್ಕೆ ಹೋಗ್ತಾ ಇದ್ದೇನೆ, ಇದರಲ್ಲಿ ನಿನ್ನ ಚಿತ್ತ ನೆರವೇರಿಸು ದೇವರೇ, ಇದ್ರಲ್ಲಿ ನಾನು ಪ್ರಯತ್ನಿಸ್ತಾ ಇದ್ದೇನೆ ದೇವರೇ, ಇದರಲ್ಲಿ ನಿನ್ನ ಚಿತ್ತ ನೆರವೇರಿಸು. ಯಾವಾಗಲೂ ದೇವರ ಚಿತ್ತಕ್ಕಾಗಿ ಕಾಯಿರಿ ಪ್ರಿಯರೇ. ನಮ್ಮ ಮನಸ್ಸಲ್ಲಿ ಆಲ್ರೆಡಿ ನಾವು ಒಂದು ತೀರ್ಮಾನ ಮಾಡಿಕೊಂಡು ಒಂದು ವಿಷಯವನ್ನು ನಾವು ಆಗಲೇ ಡಿಸೈಡ್ ಮಾಡಿ ಅದರ ನಂತರ ದೇವರೇ ಈ ಕಾರ್ಯವನ್ನು ನಡೆಸಿ ಎಂಬುದಾಗಿ ಹೇಳೋದಾದ್ರೆ ತಪ್ಪು ಪ್ರಿಯರೇ. ಆ ರೀತಿಯೆಲ್ಲ ನಿಮ್ಗೆ ಅರ್ಥ ಆಗ್ತಾ ಇದೆಯಲ್ಲೋ ಗೊತ್ತಿಲ್ಲ, ಮತ್ತೊಂದು ಆವರ್ತಿ ಹೇಳ್ತೇನೆ. ಮೊದಲು ನಾವು ದೇವರ ಬಳಿ ಖಾಲಿಯಾಗಿ ಹೋಗ್ಬೇಕು. ನಿಮ್ಮಲ್ಲಿ ಯಾವ ಆಲೋಚನೆನೂ ಇರಬಾರ್ದು, ಈ ಬ್ಯಾಂಕ್ಗೆ ಹೋಗ್ಬೇಕು, ಈ ವ್ಯಕ್ತಿಯನ್ನ ನೋಡ್ಬೇಕು, ಈ ಮ್ಯಾನೇಜರನ್ನ ನೋಡ್ಬೇಕು, ಇವ್ರ ಹತ್ರ ಸಾಲ ತಗೊಳ್ಬೇಕು, ಈ ಕಾಲೇಜಲ್ಲಿ ಸೇರಿಸ್ಬೇಕು, ಅಲ್ಲಿ ಸೈಟ್ ತಗೊಬೇಕು, ಇದನ್ನ ಮಾಡ್ಬೇಕು, ಈ ಡಾಕ್ಟರ್ನ ಹೋಗಿ ನೋಡ್ಬೇಕು, ಈ ಸ್ಪೆಷಲಿಸ್ಟನ್ನ ನೋಡ್ಬೇಕು. ಆ ರೀತಿ ನಿಮ್ಮ ಮೈಂಡಲ್ಲಿ ಏನು ಇಟ್ಕೋಬಾರ್ದು. ನೀವು ಹಾಗೆ ಅನೇಕ ವೇಳೆ ಮಾಡ್ತೀರಾ. ದೇವ್ರು ಯಾರ ಜೊತೆಲಿ ಮಾತಾಡ್ತಾ ಇದ್ರು, ದಯವಿಟ್ಟು ಪ್ರಿಯರೇ ಈ ವಾಕ್ಯವನ್ನ ಎಚ್ಚರಿಸಿ ಗಮನಿಸಿ ಹೇಳುವಾಗ ದಯವಿಟ್ಟು ದೇವರ ಮಾತನ್ನ ಅಕ್ಸೆಪ್ಟ್ ಮಾಡ್ರಿ, ದೇವರ ಮಾತನ್ನ ಅಂಗೀಕರಿಸ್ರಿ. ನಿಮ್ಮ ಮೈಂಡಲ್ಲಿ ಆ ರೀತಿ ನೀವು ಇಟ್ಕೊಂಡು ನಂತರ ಹೋಗಿ ಪ್ರಾರ್ಥನೆ ಮಾಡ್ತೀರಿ. ಈ ದಿನ ದೇವರು ನಮಗೆ ಕಲಿಸ್ತಾ ಇದ್ದಾರೆ, ನಾವು ಮನುಷ್ಯರ ಮೇಲೆ ಯಾವ ರೀತಿಯಲ್ಲೂ ನಂಬಿಕೆ ಇಡಬಾರ್ದು. ಆ ರೀತಿ ನಂಬಿಕೆ ಇಡೋದಾದ್ರೆ, ಆ ರೀತಿ ಭರವಸೆ ಇಡೋದಾದ್ರೆ ನಾವು ಶಾಪಗ್ರಸ್ತರಾಗ್ತೇವೆ. ಶಾಪಗ್ರಸ್ತರಾಗಿರುವಾಗ ಆಶೀರ್ವಾದ ಎಲ್ಲಿಂದ ಬರ್ತದೆ? ಹಲ್ಲೆಲೂಯಾ. ಅಭಿವೃದ್ಧಿ ಎಲ್ಲಿಂದ ಬರ್ತದೆ? ಸಮಾಧಾನ ಎಲ್ಲಿಂದ ಬರ್ತದೆ? ಶಾಪಗ್ರಸ್ತನಿಗೆ ಏನು ಸಿಗ್ತದೆ? ಏನು ಸಿಕ್ಕೋದಿಲ್ಲ. ಆದ್ದರಿಂದ ಈ ದಿನ ನೀವು ಏನೇ ವಿಷಯಕ್ಕೆ ಕೈ ಹಾಕಿದ್ರು, ಏನೇ ಪ್ರಯತ್ನಗಳನ್ನ ಮಾಡಿದ್ರು, ನೀವು ಎಲ್ಲೇ ಹೋಗ್ಬೇಕು ಅನ್ಕೊಂಡಿದ್ರು ಪ್ರಿಯರೇ, ದೇವರು ನಿಮ್ಮೊಂದಿಗೆ ನೇರವಾಗಿ ಮಾತನಾಡ್ತಾ ಇದ್ದಾರೆ. ಈ ವಾಕ್ಯವನ್ನು ಕೇಳ್ತಿರೋ ನೀವು ಯಾವ ಪ್ರಯತ್ನದಲ್ಲಿದ್ದೀರೋ, ಯಾವ ಉದ್ದೇಶದಲ್ಲಿ ಕಾಯ್ತಾ ಇದ್ದೀರೋ, ಏನಕ್ಕೆಲ್ಲ ನೋಡ್ತಾ ಇದ್ದೀರೋ, ಅದೆಲ್ಲ ಈ ದಿನ ನೀವೇನ್ ಮಾಡಬೇಕು? ಸಂಪೂರ್ಣವಾಗಿ ನಿಮ್ಮ ಮನಸ್ಸಿನಲ್ಲಿ ಯಾವ ಆಲೋಚನೆ ಇರಬಾರ್ದು, ಯಾವ ವ್ಯಕ್ತಿನ ಇರಬಾರ್ದು, ಯಾವ ಬ್ಯಾಂಕ್ ಇರಬಾರ್ದು, ಯಾವ ಮ್ಯಾನೇಜರ್ ಇರಬಾರ್ದು, ಯಾವ ಹಣದ ಒಂದು ಬಲ ಏನಿರ್ಬಾರ್ದು. ಫುಲ್ ಎಂಟಿ ಆಗಿ ಬರೀದಾಗಿ ಹೋಗಿ ಈಗ ಸಮ್ಮುಖದಲ್ಲಿ, ದೇವರ ಅಪ್ಪನ ಸಮ್ಮುಖದಲ್ಲಿ ಕುತ್ಕೊಳ್ರಿ, ಕರ್ತನ ಸಮ್ಮುಖದಲ್ಲಿ ಹೋಗಿ ಕುಳಿತು ಈಗ ಹೇಳ್ರಿ, ಅಪ್ಪ ಈ ಕಾರ್ಯ ರೀತಿ ಮಾಡ್ಬೇಕು ಅನ್ಕೊಂಡಿದ್ದೇನೆ ದೇವರೇ, ಈ ಕಾಲೇಜಲ್ಲಿ ಸೇರಿಸ್ಬೇಕು, ಈ ಸೈಟ್ ತಗೋಬೇಕು, ಈ ಮನೆ ಕಟ್ಟಬೇಕು ದೇವರೇ, ಇದನ್ನು ಮಾಡಬೇಕು, ಇವರೊಟ್ಟಿಗೆ ಮಾತನಾಡಬೇಕು, ಇದು ಹೇಗೆ ಮಾಡ್ಲಿ, ನಿನ್ನ ಚಿತ್ತದಂತೆ ಈ ದಿನ ಇದರಲ್ಲಿ ನನ್ನನ್ನು ನಡೆಸ್ರಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡ್ರಿ. ಎಲ್ಲ ಡಿಸೈಡ್ ಮಾಡಿ, ದೇವರೇ ಆ ಬ್ಯಾಂಕ್ ಹೋಗ್ತಾ ಇದ್ದೀನಿ, ನನ್ನ ಜೊತೆ ಬನ್ನಿ, ದೇವರೇ ಕಾರ್ಯ ಮಾಡ್ತಾ ಇದ್ದೀನಿ, ನನ್ನ ಜೊತೆಯಲ್ಲಿ ಬನ್ನಿ. ಹಲ್ಲೆಲೂಯಾ. ಆ ರೀತಿಯಾಗಲ್ಲ ಪ್ರಿಯರೇ, ನಾವು ಒಂದು ವಿಷಯ ಮಾಡುವುದಕ್ಕಿಂತ ಮುಂಚೆನೆ ಯಾವ ಆಲೋಚನೆ ನಾವು ಇಟ್ಟುಕೊಳ್ಳದೆ ಸಂಪೂರ್ಣವಾಗಿ ದೇವರ ಚಿತ್ತಕ್ಕೆ ವಿಧೇಯರಾಗಬೇಕು. ಹಲ್ಲೆಲೂಯಾ. ನೋಡ್ರಿ, ಅದೇ 2 ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ ನೀವು ಪೂರ್ತಿಯಾಗಿ ಓದಿ ನೋಡ್ರಿ, ಅದರಲ್ಲಿ ಕೆಲವು ವಿಷಯ ಇದೆ, ನಾನು ನಿಮಗೆ ಹೇಳ್ತೇನೆ ಪ್ರಿಯರೇ. ಯೆಹೋಷಾಫಾಟನ್ ಏನ್ ಮಾಡ್ತಾನೆ, ಅಹಾಬನೆಂಬ ಅರಸನೊಂದಿಗೆ, ಅಂದ್ರೆ ಯೆಹೋಷಾಫಾಟನ್ ಬಂದು ಯೆಹೂದ್ಯರ ಅರಸನು, ಅಹಾಬನೆಂಬ ವ್ಯಕ್ತಿ ಇಸ್ರಾಯೇಲ್ಯರ ಅರಸನು. ಇವರಿಬ್ರು ಏನ್ ಮಾಡ್ತಾರೆ, ಬೀಗತನ ಮಾಡಿಕೊಳ್ತಾರೆ, ಬೀಗರಾಗ್ತಾರೆ, ಒಂದು ಬೀಗತನ ಸಂಬಂಧವನ್ನು ಬೆಳೆಸ್ಕೊಳ್ತಾರೆ. ಆ ಸಂಬಂಧವನ್ನು ಬೆಳೆಸ್ಕೊಳ್ಳೋ ಸಮಯದಲ್ಲಿ ಒಂದು ದೊಡ್ಡ ಔತಣವನ್ನ, ಅಂದ್ರೆ ಕುರಿ ಕಡಿದು ಮೇಕೆ ಕಡಿದು ಔತಣ ಮಾಡಿ ಊಟ ಮಾಡಿ ಎಲ್ಲ ಸಂತೋಷವಾಗಿರ್ತಾರೆ. ಆ ಸಮಯದಲ್ಲಿ ಇಸ್ರಾಯೇಲ್ಯರ ಅರಸನಾದ ಅಹಾಬನು ಯೆಹೋಷಾಫಾಟನ ಹತ್ರ ಹೇಳ್ತಾನೆ, ನೀನು ನನ್ನ ಜೊತೆ ಯುದ್ಧಕ್ಕೆ ಬಾ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯಾ. ಆಗ ಇವನು ಕೂಡ ಏನು ಹೇಳ್ತಾನೆ, ಯೆಹೂದ್ಯರ ಅರಸನಾದ ಯೆಹೋಷಾಫಾಟನು, ಸರಿ ನಾನು ಬರ್ತೇನೆ. ಅದು ಯಾವ ಊರು ಅಂತ ನೋಡೋದಾದ್ರೆ ರಾಮೋತ್ ಗಿಲ್ಯಾದ್ ಎಂಬ ಊರಿನಲ್ಲಿ ನಾವೇನ್ ಮಾಡೋಣ, ಅವರ ಮೇಲೆ ನಾವು ಯುದ್ಧಕ್ಕೆ ಹೋಗೋಣ ಎಂಬುದಾಗಿ. ಆಗ ಸರಿ ಎಂಬುದಾಗಿ ಯೆಹೋಷಾಫಾಟನ್ ಇಸ್ರಾಯೇಲ್ ಅರಸನಿಗೆ ಹೇಳ್ತಾನೆ, ಪ್ರವಾದಿಗಳ ಹತ್ರ ನಾವೇನ್ ಮಾಡೋಣ, ವಿಚಾರಿಸ್ಬಿಟ್ಟು ಹೋಗೋಣ. ಯಾಕಂದ್ರೆ ಆ ಕಾಲದಲ್ಲಿ ಪ್ರವಾದಿಗಳು ಏನಾದ್ರೂ ಒಂದು ಮಾತು ಹೇಳಿದ್ರೇನೆ ಮಾಡ್ತಾ ಇದ್ರು. ಯಾಕಂದ್ರೆ ಅವರ ಮೂಲಕ ದೇವರು ಸ್ಪಷ್ಟವಾಗಿ ಕೆಲವು ಕಾರ್ಯಗಳನ್ನ ಮಾತನಾಡ್ತಾ ಇದ್ರು. ಆಗ ಸರಿ ಎಂಬುದಾಗಿ ಅನೇಕರನ್ನ ವಿಚಾರಿಸ್ತಾರೆ. ಆಗ ಎಲ್ಲ ಪ್ರವಾದಿಗಳು ಹೇಳ್ತಾರೆ, ಸರಿ ನೀವು ಹೋಗ್ಬೋದು, ದೇವರು ನಿಮ್ಮ ಸಂಗಡ ಇರ್ತಾರೆ, ನೀವು ಹೋಗ್ಬೋದು, ದೇವರು ನಿಮ್ಮ ಸಂಗಡ ಇರ್ತಾರೆ ಎಂಬುದಾಗಿ ಹೇಳ್ತಾರೆ. ಆದರೆ ಯಾಕೋ ಗೊತ್ತಿಲ್ಲ, ಯೆಹೋಷಾಫಾಟನಿಗೆ ಇದು ತೃಪ್ತಿ ಆಗ್ತಿಲ್ಲ. ಯಾಕಂದ್ರೆ ಅವನು ದೇವರಲ್ಲಿ ಭಕ್ತಿಯಿಂದ ಇರುವ ವ್ಯಕ್ತಿ.
ಹಾಲೆಲೂಯ. ದೇವರ ಮೇಲೆ ಆಧಾರ ಪಡುವ ವ್ಯಕ್ತಿ. ಹಾಲೆಲೂಯ. ಆಗ ಅವನಿಗೆ ಅರ್ಥ ಆಗ್ತದೆ, ಇದರಲ್ಲಿ ಏನೋ ನನಗೊಂದು ಸಮಾಧಾನ ಇಲ್ಲ ಎಂಬುದಾಗಿ, ದೇವರ ಚಿತ್ತ ಇಲ್ಲ ಎಂಬುದಾಗಿ. ಪ್ರಿಯರೇ, ನೀವು ಕೂಡ ದೇವರನ್ನ ಸರಿಯಾಗಿ ಕ್ರಮವಾಗಿ ದಿನನಿತ್ಯ ಪ್ರಾರ್ಥಿಸುವವರಾಗಿದ್ದರೆ, ದೇವರನ್ನೇ ಒರಗಿಕೊಂಡಿರೋರಾಗಿದ್ರೆ, ದೇವರ ಮೇಲೆ ಪೂರ್ಣವಾದ ನಂಬಿಕೆ ಇಟ್ಟಿರೋರಾದ್ರೆ, ನಿಮಗೆ ಕೆಲವು ವಿಷಯ ಈ ರೀತಿ ಅರ್ಥ ಆಗ್ತದೆ. ಹೇಗಂದ್ರೆ, ನೀವು ಏನಾದರೂ ಒಂದು ಮಾಡುವಾಗ ನಿಮಗೆ ಅದರಲ್ಲಿ ಅಸಮಾಧಾನವಾಗಿರ್ತದೆ, ಒಂದು ಸಮಾಧಾನ ಇರೋದಿಲ್ಲ. ಆದರೆ ಅದೇ ದೇವರ ಚಿತ್ತವಾಗಿದೆ, ಒಂದು ಪೀಸ್ಫುಲ್ ಅಂದ್ರೆ ಒಂದು ಪೂರ್ಣ ಸಮಾಧಾನ ನಿಮ್ಮೊಳಗಡೆ ಇರ್ತದೆ. ಅನೇಕರಿಗೊಂದು ಗೊಂದಲ, ದೇವರ ಚಿತ್ತ ತಿಳಿಯೋದು ಹೇಗೆ, ದೇವರ ಚಿತ್ತ ತಿಳಿಯೋದು ಹೇಗೆ? ಪ್ರಿಯರೇ, ಒಂದೇ ವಿಷಯ, ದೇವರ ಚಿತ್ತ ತಿಳಿಯೋದು ಸಮಾಧಾನಕರವಾಗಿದ್ರೆ ಅದು ದೇವರ ಚಿತ್ತ. ಅದರಲ್ಲಿ ಗೊಂದಲ, ಗಲಿಬಿಲಿ. ಇನ್ನೂ ಸುಲಭವಾಗಿ ಹೇಳ್ಬೇಕಂದ್ರೆ, ಯಾವುದಾದ್ರೂ ಒಂದು ವಿಷಯ ನೀವು ಮಾಡಬೇಕು ಅಂದಾಗ ಅದು ಎರಡು ಮನಸ್ಸಾಗಿದ್ರೆ ದಯವಿಟ್ಟು ಮಾಡಿಬಿಡಿ. ನಾನು ಪ್ರತಿ ಬಾರಿ ಹೇಳ್ತೇನೆ, ಮತ್ತೆ ಮತ್ತೆ ಹೇಳ್ತೇನೆ, ಎರಡು ಮನಸ್ಸುಳ್ಳವರಾಗಿರೋ ಆ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಇನ್ನೂ ಕೆಲವು ದಿನ ಪ್ರಾರ್ಥನೆ ಮಾಡಿರಿ. ಅದರಲ್ಲಿ ನಿಮ್ಗೊಂದು ಸಮಾಧಾನ ಬರೋವರೆಗೂ ಪ್ರಾರ್ಥನೆ ಮಾಡಿ. ಅದರಲ್ಲಿ ಸಮಾಧಾನ ಬಂದಿಲ್ಲ, ದಯವಿಟ್ಟು ಆ ಕಾರ್ಯವನ್ನು ಕೈ ಬಿಟ್ಬಿಡ್ರಿ, ಮಾಡಕ್ಕೆ ಹೋಗ್ಬೇಡ್ರಿ. ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ರಿ. ದೇವರ ಚಿತ್ತ ಹೇಗೆ ತಿಳಿಬೇಕು, ದೇವರ ಚಿತ್ತ ಹೇಗೆ ತಿಳಿಬೇಕು. ಅನೇಕರಿಗೆ ಗೊಂದಲ ಇದೆ, ಇದನ್ನು ಕೂಡ ನೀವು ಇದನ್ನ ಚೆನ್ನಾಗಿ ನೋಟೆಡ್ ಮಾಡ್ಕೊಳ್ರಿ. ಸಮಾಧಾನಕರವಾಗಿದೆ, ಅದು ದೇವರ ಚಿತ್ತ. ಅದಕ್ಕಾಗಿ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ರಿ, ಅದನ್ನು ದೇವರು ನಿಮಗೆ ಸ್ಪಷ್ಟವಾಗಿ ಕಲಿಸಿಕೊಡ್ತಾರೆ. ಹಾಲೆಲೂಯ. ನೋಡ್ರಿ, ಅದೇ ರೀತಿಯಾಗಿ ಯೆಹೋಷಾಫಾಟನಿಗೆ ಈಗ ಏನಾಗ್ತಿಲ್ಲ, ಒಂದು ಸಮಾಧಾನ ಆಗ್ತಿಲ್ಲ. ಈಗ ಕೇಳ್ತಾ ಇದ್ದಾರೆ, ರಾಮೋತ್ ಗಿಲ್ಯಾದಿಗೆ ನಾವು ಯುದ್ಧಕ್ಕೆ ಹೋಗ್ಬೋದಾ, ಈ ರೀತಿ ಅಹಾಬನ ಅರಸ ಅಂದ್ರೆ ಇಸ್ರೇಲರ ಅರಸನಾದ ಅಹಾಬನ ಕರಿತಾ ಇದ್ದಾನೆ, ಹೋಗ್ಬೋದಾ ಎಂಬುದಾಗಿ ಅವರು ಪ್ರವಾದಿಗಳಲ್ಲಿ ವಿಚಾರಿಸ್ತಾ ಇದ್ದಾರೆ. ಆದ್ರೆ ಯಾಕೋ ಗೊತ್ತಿಲ್ಲ, ಯೆಹೋಷಾಫಾಟನಿಗೆ ಸಮಾಧಾನ ಆಗ್ತಾ ಇಲ್ಲ. ಹಾಲೆಲೂಯ. ಆಗ ಮತ್ತೆ ಯೆಹೋಷಾಫಾಟನೇ ಹೇಳ್ತಾರೆ, 18ನೇ ಅಧ್ಯಾಯ 2 ಪೂರ್ವಕಾಲ ವೃತ್ತಾಂತ 7ನೇ ವಚನದಲ್ಲಿ, ನಮಗೋಸ್ಕರ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸಬಲ್ಲವನಾದ ಇನ್ನೊಬ್ಬ ಪ್ರವಾದಿ ಇರ್ತಾನೆ, ಅವನು ಇಮ್ಲನ ಮಗನಾದ ಮೀಕಾಯೆಹು ಎಂಬವನು. ಹಾಲೆಲೂಯ. ಆಗ ನೋಡ್ರಿ, 6ನೇ ವಚನದಲ್ಲಿ ಯೆಹೋಷಾಫಾಟನ್ ಕೇಳ್ತಾರೆ, ಯೆಹೋವನ ಪ್ರವಾದಿಗಳಲ್ಲಿ ಇವರ ಹೊರತಾಗಿ ನಾವು ವಿಚಾರಿಸಬಹುದಾದ ಬೇರೆ ಪ್ರವಾದಿ ಇಲ್ಲವೋ? 2 ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ 6ನೇ ವಚನದಲ್ಲಿ ಯೆಹೋಷಾಫಾಟನ್ ಕೇಳ್ತಿದ್ದಾರೆ, ಇವರ ಹೊರತಾಗಿ ವಿಚಾರಿಸಬಲ್ಲ ಬೇರೆ ಪ್ರವಾದಿ ಇಲ್ವಾ ಎಂಬುದಾಗಿ. ಯಾಕೆ ಅಂದ್ರೆ, ಇದುವರೆಗೂ ಹೇಳಿದ ಪ್ರವಾದಿಗಳು ಹೇಳಿದ ಮಾತು ಅವರಿಗೆ ಸಮಾಧಾನ ಕೊಡ್ತಾ ಇಲ್ಲ. ಆಗ ಅದಕ್ಕೆ 6ನೇ ವಚನದಲ್ಲಿ ಕೇಳ್ತಿದ್ರೆ, ಬೇರೆ ಇರೋದಿಲ್ವಾ ಅಂತ. ಆಗ ಅದಕ್ಕೆ ಅರಾಬನು ಹೇಳ್ತಾನೆ, ನಾವು ವಿಚಾರಿಸಬಲ್ಲ ಇನ್ನೊಬ್ಬ ಪ್ರವಾದಿ ಇರ್ತಾನೆ, ಅವನೇ ಇಮ್ಲನ ಮಗನಾದ ಮೀಕಾಯೆಹು. ಆದ್ರೆ ಅವನೇನಂತೆ, ಅವನು ಶುಭವನ್ನಲ್ಲ, ಯಾವಾಗ್ಲೂ ನನಗೆ ಅಶುಭವನ್ನೇ ತಿಳಿಸ್ತಾನೆ. ಹಲ್ಲೆಲೂಯ. ಯಾಕೆಂದ್ರೆ ಅವನ ಮನಸ್ಸು ಆ ದೇವರ ಮಾತನ್ನು ಒಪ್ಪಿಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಅವನಿಗೇನು, ಅವನ ಮನಸ್ಸಲ್ಲಿ ಏನಿದೆಯೋ, ಅವನು ಏನ್ ಅನ್ಕೊಂಡಿದ್ದಾನೋ ಅದನ್ನ ಹಾಗೆ ಪ್ರವಾದನೆ ಹೇಳ್ಬೇಕು. ಅದಕ್ಕೆ ಇದಕ್ಕಿಂತ ಮುಂಚೆ ಹೇಳಿದ ಪ್ರವಾದಿಗಳೆಲ್ಲ ಅದನ್ನೇ ಹೇಳಿದ್ರು. ಆದ್ರಿಂದ ಪ್ರಿಯರೇ, ಪ್ರವಾದಿಗಳಲ್ಲೂ ಕೂಡ ನೀವು ಕೆಲವರು ಜಾಗ್ರತೆಯಿಂದಿರಿ. ಪ್ರವಾದನೆ ಕೇಳುವಾಗ ದಯವಿಟ್ಟು ಎಚ್ಚರಿಕೆಯಿಂದಾಗಿರಿ. ಎಲ್ಲ ಪ್ರವಾದನೆಯನ್ನು ನಂಬೇಡ್ರಿ. ಸುಳ್ಳು ಪ್ರವಾದಿಗಳು ಇದ್ದಾರೆ ಎಂಬುದಾಗಿ ಸತ್ಯವೇದ ಹೇಳಲ್ಪಟ್ಟಿದೆ. ಹಲ್ಲೆಲೂಯ. ಯೆರೆಮೀಯನ ಪುಸ್ತಕದಲ್ಲಿ 1-2 ಅಧ್ಯಾಯಗಳು ಪೂರ್ತಿಯಾಗಿ ನೀವು ನೋಡೋದಾದ್ರೆ ಪ್ರವಾದಿಗಳ ಕುರಿತೆ. ಅವರು ಸುಳ್ಳು ಕನಸುಗಳನ್ನು ಹೇಳೋರು, ಸುಳ್ಳು ದರ್ಶನಗಳನ್ನು ಹೇಳೋರು, ಸುಳ್ಳು ಮಾತುಗಳನ್ನು ಹೇಳೋರು ಎಂಬುದಾಗಿ ಸತ್ಯವೇದ ಅವರ ಕುರಿತು ಸ್ಪಷ್ಟವಾಗಿ ಬರೆದಿದೆ ಪ್ರಿಯರೇ. ಆದ್ದರಿಂದ ಪ್ರವಾದನೆ ಎಂಬುದಾಗಿ ದಯವಿಟ್ಟು ನೀವು ಓಡಬೇಡ್ರಿ. ಹಲ್ಲೆಲೂಯ. ಪ್ರವಾದಿಗಳ ಕುರಿತು ಕೂಡ ದಯವಿಟ್ಟು ನೀವು ಎಚ್ಚರಿಕೆ ಉಳ್ಳವರಾಗಿರ್ರಿ ಪ್ರಿಯರೇ. ನೋಡ್ರಿ, ಆದ್ರೆ ಇಲ್ಲಿವರೆಗೂ ಈ ಒಂದು ಅಹಾಬ ಅಂದ್ರೆ ಇಸ್ರಾಯೇಲ್ ಅರಸನಾದ ಅಹಾಬನಿಗೆ ಮನ್ಸಲ್ಲಿ ಏನಿತ್ತೋ ಅದನ್ನೇ ಇಲ್ಲಿವರೆಗೂ ಹೇಳಿದ ಪ್ರವಾದಿಗಳೆಲ್ಲ ಕೂಡ ಹೇಳಿದ್ರು. ಅವನ್ ಮನ್ಸಲ್ಲಿ ಇದ್ದಿದ್ದಕ್ಕೆ ತಕ್ಕನಾಗಿ ಹೇಳಿದ್ರು. ಆದ್ರೆ ಇವಾಗ ಇದು ಏನಾಗ್ತಾ ಇಲ್ಲ, ಯೆಹೋಷಾಫಾಟನಿಗೆ ಸಮಾಧಾನ ಆಗ್ತಾ ಇಲ್ಲ, ಅಹಾಬನಿಗೆ ತೃಪ್ತಿ ಆಗ್ತಿದೆ. ಯಾಕಂದ್ರೆ ಅಹಾಬನಿಗೆ ಅವನ ಮನಸ್ಸಲ್ಲಿ ಏನಿತ್ತೋ, ಅವನ ದೃಷ್ಟಿ ಏನಿತ್ತೋ, ಅವನ ಆಲೋಚನೆ ಏನಿತ್ತೋ, ಅವನು ಏನ್ ಮಾಡ್ಬೇಕು ಅನ್ಕೊಂಡಿದ್ದ ಅದನ್ನೇ ಪ್ರವಾದಿಗಳು ಇದುವರೆಗೂ ಹೇಳಿದ್ರೆ ಅದಕ್ಕೆ ಅವನಿಗೆ ಅದು ಇಷ್ಟ ಆಯ್ತು. ಆದರೆ ದೇವರ ಆತ್ಮನಿಂದ ನಡೆಸಲ್ಪಡುವ ಯೆಹೋಷಾಫಾಟನಿಗೆ ಅದರಲ್ಲೊಂದು ತೃಪ್ತಿ ಇಲ್ಲ, ಅದರಲ್ಲೊಂದು ಸಮಾಧಾನ ಇಲ್ಲ. ಅದಕ್ಕೆ ಅವನು ಮತ್ತೆ ಬೇರೆ ಯಾರಾದ್ರೂ ಇದ್ದಾರಾ ಎಂಬುದಾಗಿ ಕೇಳ್ತಾ ಇದ್ದಾನೆ. ಹಲ್ಲೆಲೂಯ. ಆಗ ಬೇರೆ ಯಾರನ್ನ ಇದ್ದಾರಾ ಎಂಬುದಾಗಿ ಕೇಳಿದಾಗ ಮೀಕಾಯೆಹುವನ್ನ ಕರೆಸ್ತಾರೆ. ಆಗ ಮೀಕಾಯೆಹು ಬಂದ ಮೇಲೆ ಹೇಳ್ತಾರೆ, ನೋಡ್ರಿ, ಅದೇ 18ನೇ ಅಧ್ಯಾಯ 2 ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯದಲ್ಲಿ ಒಂದು ಮಾತು ಈ ರೀತಿಯಾಗಿ ಹೇಳಲ್ಪಟ್ಟಿರ್ತದೆ. 16ನೇ ವಚನದಲ್ಲಿ, ಇಸ್ರಾಯೇಲ್ಯರೆಲ್ಲರೂ ಕುರುಬನಿಲ್ಲದ ಕುರಿಗಳಂತೆ ಬೆಟ್ಟಗಳಲ್ಲಿ ಚದರಿ ಹೋದದ್ದನ್ನು ಕಂಡೆನು. ಅಲ್ಲೆಲ್ಲೂ ಏನಂತೆ, ಇಸ್ರಾಯೇಲ್ಯರ ಅರಸನು ಯಾರು? ಅಹಾಬನು.
ಹಲ್ಲೆಲೂಯ. ಆಗ ಇಸ್ರಾಯೇಲರ ಜನರೆಲ್ಲ ಏನಾಗ್ತಾ ಇದಾರಂತೆ, ಕುರುಬನಿಲ್ಲದೆ ಚದರಿ ಹೋಗ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಇದಕ್ಕೆ ಅರ್ಥ ಏನು ಪ್ರಿಯರೇ? ನೀವು ಯುದ್ಧಕ್ಕೆ ಹೋಗೋದಾದ್ರೆ ಸೋತೋಗ್ಬಿಡ್ತೀರಾ. ಹಲ್ಲೆಲೂಯ. ನೀನು ಸತ್ತೋಗ್ಬಿಡ್ತೀಯಾ, ನಿನ್ ಜನರು ಏನಾಗ್ತಾರೆ, ಕುರುಬನಿಲ್ಲದಾಗಿ ಚದರಿ ಹೋಗ್ತಾರೆ ಎಂಬುದಾಗಿ ಸ್ಪಷ್ಟವಾಗಿ ದೇವರಾತ್ಮನ ಹೇಳಿದ್ದನ್ನ ಮೀಕಾಯೆಹು ಹೇಳಿದ್ರು. ಆದರೆ ಅಹಾಬನಿಗೆ ಇದನ್ನ ಅಂಗೀಕರಿಸಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅವನ ನಂಬಿಕೆ ಎಲ್ಲ ತನ್ನ ಮೇಲೆ. ಹಲ್ಲೆಲೂಯ. ಅವನೊಂದಿಗೆ ಬರೋ ಯೆಹೋಷಾಫಾಟನ ಮೇಲೆ ಅವನ ನಂಬಿಕೆ, ಅವನ ಮೇಲೆ ನಂಬಿಕೆ, ಜೊತೆ ಬರೋ ಯೆಹೋಷಾಫಾಟ ಅಂದ್ರೆ ಅವನ ಮನುಷ್ಯನ ಮೇಲೆ ಪೂರ್ತಿ ನಂಬಿಕೆ ಇಟ್ಟಿದ್ದಾನೆ. ಆದ್ರೆ ಈಗ ದೇವರಾತ್ಮನ ಹೇಳ್ತಾರೋ ಮಾತು ಆಕ್ಸೆಪ್ಟ್ ಮಾಡೋದಕ್ಕೆ ಅವನಿಗೆ ಇಷ್ಟ ಇಲ್ಲ. ಇಲ್ಲಿ ಮೀಕಾಯೆಹು ಎಂಬ ಒಂದು ಪ್ರವಾದಿ ಸ್ಪಷ್ಟವಾಗಿ ದೇವರಾತ್ಮನಿಂದ ನಡೆಸಲ್ಪಡುವ ವ್ಯಕ್ತಿ ಹೇಳ್ತಾ ಇದ್ದಾರೆ, ನಾನು ಇಸ್ರಾಯೇಲಿಯರ ಜನರು ಅರಸನಿಲ್ಲದೆ ಅವರು ಚದರಿ ಹೋಗಿರೋದನ್ನ ನಾನು ನೋಡ್ತಾ ಇದ್ದೀನಿ ಎಂಬುದಾಗಿ ಹೇಳಿದ ತಕ್ಷಣ ಅವನಿಗೆ ಕೋಪ ಬಂದ್ಬಿಡುತ್ತೆ. ಹಲ್ಲೆಲೂಯ. ಆಗ ಅವನು ಹೇಳ್ತಾನೆ, ಇವನು ಯಾವಾಗಲೂ ನನಗೆ ಶುಭವನ್ನಲ್ಲ ಅಶುಭವನ್ನೇ ತುಳಿಸುತ್ತಾನೆ ಎಂದು ನಾನು ನಿನಗೆ ಹೇಳಲಿಲ್ಲವೋ ಎಂಬುದಾಗಿ ನಂತರ 17ನೇ ವಚನದಲ್ಲಿ ಹೇಳ್ತಾನೆ. 16ರಲ್ಲಿ ಹೇಳ್ತಾನೆ, ಜನರೆಲ್ಲ ಕುರುಬನಿಲ್ಲದ ಕುರಿಗಳ ಹಾಗೆ ಚದರಿ ಹೋಗೋದನ್ನ ನೋಡ್ತಾ ಇದ್ದೀನಿ ಅಂತ ಮೀಕಾಯೆಹು ಹೇಳ್ತಾರೆ. 17ನೇ ವಚನದಲ್ಲಿ ಅಹಾಬನು ಹೇಳ್ತಾನೆ, ನಾನು ಹೇಳಿಲ್ವ ಈ ಮೀಕಾಯೆಹು ಯಾವಾಗ್ಲೂ ನನಗೆ ವಿರುದ್ಧವಾಗಿ ಹೇಳ್ತಾನೆ, ನನಗೆ ಯಾವಾಗ್ಲೂ ಒಂದು ಶುಭವನ್ನೇ ಹೇಳೋದಿಲ್ಲ, ಅಶುಭವನ್ನೇ ಹೇಳ್ತಾನೆ ಎಂಬುದಾಗಿ. ಆದ್ರೆ ಅಹಾಬನಿಗೆ ದೇವರ ಮಾತನ್ನ ಗ್ರಹಿಸುವ ಜ್ಞಾನ ಇಲ್ಲ. ಅಲ್ಲೆಲ್ಲ ಅವನ ನಂಬಿಕೆ ಎಲ್ಲ ಏನಾಗಿದೆ, ದೇವರ ಮೇಲೆ ಇಲ್ಲ. ಆ ನಂಬಿಕೆ ಪೂರ್ತಿಯಾಗಿ ಮನುಷ್ಯನಾಗಿರುವ ತನ್ನ ಮೇಲೆ, ತನ್ನ ಜೊತೆಲಿರುವ ಯೆಹೋಷಾಫಾಟನ ಮೇಲೆ. ಅವನು ಬಂದ್ರೆ ನಾನು ಗೆದ್ದು ಬಿಡ್ತೀನಿ, ನಾನು ಇಬ್ರು ಸೇರಿದ್ರೆ ನಾವು ಯುದ್ಧ ಮಾಡಿ ಗೆದ್ದು ಬಿಡ್ತೀವಿ. ಅವನ ಮೇಲೆ ನಂಬಿಕೆ, ಮನುಷ್ಯರ ಮೇಲೆ ನಂಬಿಕೆ. ಅದರಿಂದ ದೇವ್ರ ವಾಕ್ಯ ಏನ್ ಹೇಳುತ್ತೆ, ಶಾಪಗ್ರಸ್ತರಾಗ್ತೀವಿ ಅಂತ. ಅದೇ ರೀತಿನೇ ಆಯ್ತು. ಅವ್ನು ಏನಾಯ್ತು ಗೊತ್ತಾ, ಅದೇ 18ನೇ ಅಧ್ಯಾಯವನ್ನ ನೀವು ಓದ್ಕೊಂಡು ಬರುವಾಗ ನೋಡ್ರಿ, 34ನೇ ಕೊನೆ ವಚನ, 18ನೇ ಅಧ್ಯಾಯ 34ನೇ ವಚನ, 2 ಪೂರ್ವಕಾಲ ವೃತ್ತ ಅಂತ 18ನೇ ಅಧ್ಯಾಯ 34ನೇ ವಚನದಲ್ಲಿ ನೋಡ್ರಿ, ಆ ದಿವಸ ಯುದ್ಧವು ಬಹುಘೋರವಾಗಿದ್ದರಿಂದ ಇಸ್ರಾಯೇಲರ ಅರಸನು ಸಾಯಂಕಾಲದವರೆಗೂ ಅರಾಮ್ಯರ ಎದುರಾಗಿ ತನ್ನ ರಥದಲ್ಲೇ ಆತುಕೊಂಡಿದ್ದು ಸೂರ್ಯಾಸ್ತಮಾನವಾದಾಗ ಸತ್ತನು. ಹಲ್ಲೆಲೂಯ. ಹೋಗ್ಬೇಡ ಅಂತ ಮೀಕಾಯೆಹು ಹೇಳಿದ. ಅವ್ರ ಮೂಲಕ ಮಾತನಾಡಿದ್ಯಾರು? ದೇವರಾತ್ಮನು. ಆದ್ರೆ ದೇವರಾತ್ಮನ ಶಬ್ದಕ್ಕೆ ಅವನು ಕಿವಿಗೊಡ್ಲಿಲ್ಲ. ದೇವರ ಮೇಲೆ ಅವನು ನಂಬಿಕೆ ಇರಲಿಲ್ಲ, ಮನುಷ್ಯರ ಮೇಲೆ ನಂಬಿಕೆ ಇಟ್ಟ. ಮನುಷ್ಯನಾದ ತನ್ನ ಮೇಲೆ ನಂಬಿಕೆ ಇಟ್ಟುಕೊಂಡ, ತನ್ನ ಜೊತೆಲಿ ಬಂದ ಯೆಹೋಷಾಫಾಟನ ಮೇಲೆ ನಂಬಿಕೆ ಇಟ್ಟ. ಅಲ್ಲಿ ಆದ್ರೆ ಅವನು ಸತ್ತನು ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳಿದೆ ಪ್ರಿಯರೇ. ಯುದ್ಧಕ್ಕೆ ಹೋಗ್ಬೇಡ ಅಂದ್ರೂ ಹೋದ್ರಿಂದ ಸತ್ತ. ಹೇಗೆ ಸತ್ತ ಅಂತ ನಾವು ನೋಡೋದಾದ್ರೆ, ಅದೇ 33ನೇ ವಚನದಲ್ಲಿ ನೋಡೋದಾದ್ರೆ, ಒಬ್ಬ ಸೈನಿಕನು ಯಾರಿಗೂ ಗುರಿ ಇಡದೆ ಬಾಣವನ್ನೆಸೆಯಲು ಆ ಬಾಣವು ಇಸ್ರಾಯೇಲರ ಅರಸನಿಗೆ ಅವನ ಕವಚದ ಸಂದಿನಲ್ಲಿ ತಾಗಿತ್ತು. ಹಲ್ಲೆಲೂಯ. ಆಗ ಅವನಿಗೆ ಏನಾಗುತ್ತೆ, ತುಂಬಾ ದೊಡ್ಡದಾಗಿ ಒಂದು ಗಾಯ ಆಗುತ್ತೆ. ನೋಡ್ರಿ, ಆ ಅರಾಮ್ಯರ ಅಂದ್ರೆ ಆ ಯುದ್ಧಕ್ಕೆ ಹೋದ ಸ್ಥಳದಲ್ಲಿ ಅವನು ಏನ್ ಮಾಡ್ತಾನೆ, ಒಬ್ಬ ಸೈನಿಕ ಗುರಿನೇ ಇಡೋದಿಲ್ಲ. ಅಲ್ಲೆಲ್ಲೂಯ. ಗುರಿ ಇಟ್ಟಿರೋದೇ ಇಲ್ಲ, ಯಾರ ಮೇಲೂ ಗುರಿ ಇಟ್ಟಿಲ್ಲ. ರಾಜನ ಸಾಯಿಸ್ಬೇಕು ಅಂತನೂ ಗುರಿ ಇಟ್ಟಿಲ್ಲ, ಏನಿಲ್ಲ. ಅವನು ಗುರಿ ಹಿಡಿದು ಸುಮ್ಮನೆ ಬಾಣ ಹೊಡಿತಾನೆ. ಆ ಬಾಣ ಬಿಟ್ಟಾಗ ಅವನ ಕವಚದ ಸಂದಿನಲ್ಲಿ ಹೋಗಿ ಅದು ಸಿಕ್ಕಾಕೊಂಡು ಅವನಿಗೇನಾಗುತ್ತೆ, ದೊಡ್ಡ ಗಾಯ ಆಗುತ್ತೆ. ಆ ದೊಡ್ಡ ಗಾಯ ಆಗೋದ್ರಿಂದ ಅವನೇನ್ ಮಾಡ್ತಾನೆ, ಸಾಯಂಕಾಲದವರೆಗೂ ಆ ರಥದಲ್ಲೇ ಕೂತಿದ್ದು ಏನ್ ಮಾಡ್ತಾನೆ, ಸಂಜೆ ಸತ್ತು ಹೋಗ್ತಾನೆ. ಹಲ್ಲೆಲೂಯ. ಯಾರು ಗುರಿ ಇಡ್ಲಿಲ್ಲ. ಸ್ಪಷ್ಟವಾಗಿದೆ ನೋಡ್ರಿ ವಾಕ್ಯ. 18ನೇ ಅಧ್ಯಾಯ 33ನೇ ವಚನ. ಒಬ್ಬ ಸೈನಿಕ ಯಾರಿಗೂ ಗುರಿ ಇಡದೆ ಬಾಣವನ್ನು ಎಸೆಯಲು ಆ ಬಾಣ ಇವನಿಗೆ ತಾಗ್ತು. ಹಾಗೇನೆ ನಾವು ದೇವರ ಮೇಲೆ ನಂಬಿಕೆ ಇಟ್ಟಿಲ್ಲ, ಮನುಷ್ಯರ ಮೇಲೆ ನಂಬಿಕೆ ಇಡ್ತಾ ಇದೀವಿ ಅಂದ್ರೆ, ನಾವು ಗುರಿ, ಯಾರು ನಮ್ಮನ್ನು ಗುರಿ ಇಡೋದಿಲ್ಲ, ನಾವು ಸಾಯಿಸ್ಬೇಕು, ನಮ್ಮನ್ನ ಹಾಳು ಮಾಡಬೇಕು. ಕೆಲವೇ ಸೈತಾನು ಕೂಡ ನಮ್ಮ ಮೇಲೆ ಗುರಿ ಇಡೋದಿಲ್ಲ. ಆದರೆ ಅಕಸ್ಮಾತ್ ಆಗಿ ಮರಣವು ಸಂಭವಿಸ್ತದೆ, ಅಕಸ್ಮಾತ್ ಆಗಿ ಶಾಪವು ನಮ್ಮನ್ನು ಆವರಿಸ್ಕೊಳ್ತದೆ, ಅಕಸ್ಮಾತ್ ಆಗಿ ಆ ಶಾಪ ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಸಂತಾನ, ತಲೆಮಾರುಗಳನ್ನು ಆವರಿಸ್ಕೊಳ್ತದೆ. ದಯವಿಟ್ಟು ವಾಕ್ಯವನ್ನು ಕೇಳ್ತಿರೋ ಪ್ರಿಯರೇ, ನೀವು ಎಚ್ಚರವಾಗಿರಿ. ಈ 33ನೇ ವಚನ ಓದಬೇಕಾದ್ರೆ ಒಂದು ಕಾರ್ಯ ಸ್ಪಷ್ಟವಾಗಿ ತಿಳಿಯುತ್ತದೆ ನೋಡ್ರಿ. ಗುರಿ ಇಡದೇನೆ ಅವನಿಗೆ ಸಾವು ಬಂತು. ಅಲ್ಲೆಲ್ಲ ಗುರಿ ಇಟ್ಟರು ಕೂಡ ಕೆಲವು ವೇಳೆ ಮಿಸ್ ಆಗುತ್ತೆ. ಆದ್ರೆ ಅವನು ದೇವರ ಮಾತನ್ನು ಕೇಳದೆ ಹೋದದ್ರಿಂದ, ದೇವರ ಮೇಲೆ ನಂಬಿಕೆ ಇಡದೆ ಹೋದದ್ರಿಂದ, ಮನುಷ್ಯರಲ್ಲಿ ನಂಬಿಕೆ ಇಟ್ಟದ್ರಿಂದ ಅವನಿಗೆ ಏನಾಯ್ತು, ಗುರಿ ಇಡದೆ ಹೋದ್ರು ಕೂಡ ಅಕಸ್ಮಾತ್ ಆಗಿ ಅವನಿಗೆ ಸಂಭವಿಸಬೇಕಾದ ಆ ಶಾಪ ಸಂಭವಿಸ್ತು. ಆ ಶಾಪದಿಂದ ಮರಣ ಬಂತು. ಹಲ್ಲೆಲೂಯ. ಪ್ರಿಯರೇ, ಈ ದಿನ ವಾಕ್ಯಗಳನ್ನ ನಿರ್ಲಕ್ಷ್ಯ ಮಾಡಬೇಡ್ರಿ. ಪ್ರತಿದಿನ ವಾಕ್ಯಕ್ಕೆ ಒಳಗಾಗ್ರಿ. ದಿನ 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 ದೇವ್ರು ಯಾವುದೋ ಒಂದು ಕಾರ್ಯವನ್ನ ಪರಿಶುದ್ಧಾತ್ಮನ ನಮ್ಮೆಲ್ಲರಿಗೂ ಹೇಳಿಕೊಡ್ತಾ ಇದ್ದಾರೆ. ಹಲ್ಲೆಲೂಯ.
ಈ ವಾಕ್ಯ ಎಂಥದ್ದು, ಇಬ್ಬಾಯಿ ಕತ್ತಿಗಿಂತ ಹದವಾದದ್ದು. ಹಾಲೆಲ್ಲೂಯ, ಹಾಲೆಲ್ಲೂಯ. ಅದು ಹೇಳುವವರನ್ನು ಕೇಳುವವರನ್ನು ಇಬ್ಬರನ್ನು ಚುಚ್ಚುತ್ತದೆ ಪ್ರಿಯ. ಅದಕ್ಕೆ ಅದು ಇಬ್ಬಾಯಿ ಕತ್ತಿ, ಎರಡು ಕಡೆನೂ ಚೂಪಾಗಿರ್ತದೆ, ಈ ಕಡೆಯೂ ಚುಚ್ಚುತ್ತದೆ, ಆ ಕಡೆಯೂ ಚುಚ್ಚುತ್ತದೆ. ಆದ್ದರಿಂದ ನಾವು ಸರಿ ಮಾಡಿಕೊಳ್ಳೋಣ, ಇವತ್ತಿನಿಂದ ನಮ್ಮ ತಪ್ಪನ್ನು ತಿದ್ದುಕೊಳ್ಳೋಣ. ದೇವ್ರೆ, ನಾನು ಯಾವ್ಯಾವ ವಿಷಯದಲ್ಲಿ ಮನುಷ್ಯರ ಮೇಲೆ ನಂಬಿಕೆ ಇಟ್ಟಿದ್ದೀನೋ ಅದನ್ನೆಲ್ಲ ಕ್ಷಮಿಸು ಕರ್ತನೆ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡ್ರಿ. ಖಂಡಿತ ಈ ಪ್ರಾರ್ಥನೆ ಇವತ್ತು ಪ್ರಿಯರೇ, ಇದನ್ನು ನೋಡುತ್ತಿರುವ ನೀವೆಲ್ಲರೂ ಖಂಡಿತವಾಗಿ ಮಾಡಲೇಬೇಕು. ಹಲ್ಲೆಲೂಯಾ. ದೇವರು ನಮಗೆ ಎಚ್ಚರಿಸುವಾಗ ಅದಕ್ಕೆ ನಾವು ಕಿವಿಗೊಟ್ಟು ವಿಧೇಯರಾಗುವಾಗ ಅದು ಆಶೀರ್ವಾದವಾಗಿರ್ತದೆ. ಆದರೆ ಇಸ್ರಾಯೇಲ್ಯರ ಅರಸನಾದ ಅಹಾಬನು ಆ ಮಾತಿಗೆ ಕಿವಿ ಕೊಡಲಿಲ್ಲ, ದೇವರು ಕೊಟ್ಟ ಎಚ್ಚರಿಕೆಯನ್ನು ಕೇಳಲಿಲ್ಲ, ವಿಧೇಯನಾಗಲಿಲ್ಲ, ತನ್ನ ಇಷ್ಟದಂತೆ ನಡೆದುಕೊಂಡ. ಹಲ್ಲೆಲೂಯ, ಹಲ್ಲೆಲೂಯ. ಆದರೆ ಈ ಯೆಹೋಷಾಫಾಟನು ತಪ್ಪಿಸಲ್ಪಟ್ಟನು. ಅವನು ವೇಷ ಹಾಕೊಂಡು ಹೋಗಿರ್ತಾನೆ. ಯಾರು? ಇಸ್ರಾಯೇಲ್ಯರ ಅರಸನಾದ ಅಹಾಬನ್ ಏನ್ ಮಾಡಿರ್ತಾನೆ, ಅವತ್ತು ಬೇರೆ ರೀತಿ ಒಂದು ವೇಷ, ಅವನು ರಾಜ ಅಲ್ವಾ, ರಾಜನ ವಸ್ತ್ರ ಧರಿಸದೆ ವೇಷ ಹಾಕಿಕೊಂಡು ಹೋಗಿರ್ತಾನೆ. ಒಂದು ನೋಡ್ರಿ, ಅವನು ವೇಷ ಹಾಕಿಕೊಂಡು ಹೋಗಿದ್ರು ಅವ್ನ ಮರಣ ತಪ್ಸಕ್ಕಾಗ್ಲಿಲ್ಲ, ಅವನಿಗೆ ಗುರಿ ಹಿಡದೆ ಹೋದ್ರು ಅವ್ನ ಮರಣ ತಪ್ಸಕ್ಕಾಗ್ಲಿಲ್ಲ. ಆದ್ರೆ ಅವ್ನು ಏನೇ ಮಾಡಿದ್ರು ಅವನ ಸಾವನ್ನ ಯಾರು ನಿಲ್ಸಕ್ಕೆ ಆಗ್ಲಿಲ್ಲ, ಅವನ ಶಾಪವನ್ನ ಅವನೇ ಅನ್ಭವಿಸ್ಬೇಕಾಯ್ತು. ಕಾರಣ ಇಷ್ಟೇ, ದೇವರನ್ನ ನಂಬಲಿಲ್ಲ. ಹಲ್ಲೆಲೂಯಾ. ಮನುಷ್ಯರನ್ನ ನಂಬದ, ಮನುಷ್ಯ ಮಾತ್ರದವರ ಮೇಲೆ ನಂಬಿಕೆ ಇಟ್ಟ, ಆದ್ದರಿಂದ ಶಾಪಗ್ರಸ್ತನಾದ, ಅದಕ್ಕೆ ಸತ್ತು ಹೋದ. ಆದರೆ ಯೆಹೋಷಾಫಾಟನು ತಪ್ಪಿಸಲ್ಪಟ್ಟನೆಂಬುದಾಗಿ ವಾಕ್ಯ ಹೇಳಲ್ಪಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯ. ಅದರ ನಂತರದ ವಾಕ್ಯಗಳಲ್ಲಿ ಯೆಹೋಷಾಫಾಟನು ಇನ್ನೂ ಸ್ವಲ್ಪ ಎಚ್ಚರಿಕೆಯುಳ್ಳವರಾಗಿ, ಇನ್ನೂ ಜಾಗರೂಕತೆ ವಹಿಸಿ 19ನೇ ಅಧ್ಯಾಯದಲ್ಲಿ 3 ರಾಜ್ಯಗಳು ಅವನಿಗೆ ವಿರುದ್ಧವಾಗಿ ಬರುವಾಗ ಅವನ 16ನೇ ವಚನದಲ್ಲಿ ಹೇಳ್ತಾನೆ, ದೇವರೇ ಬಲ ಇಲ್ಲ, ನನ್ನ ಕಣ್ಣು ನಿನ್ನೆ ನೋಡ್ತಾ ಇದೆ, ಏನ್ ಮಾಡ್ಬೇಕು ಗೊತ್ತಿಲ್ಲ. ಯಾಕಂದ್ರೆ ಅಹಾಬನಿಗೆ ನಡೆದಿದ್ದು ಚೆನ್ನಾಗಿ ಗೊತ್ತಾಗೋಯ್ತು, ಮನುಷ್ಯರ ಮೇಲೆ ನಂಬಿಕೆ ಇಟ್ಟು ಏನಾಯ್ತು ಅವನಿಗೆ ಗೊತ್ತಾಗೋಯ್ತು. ಹಲ್ಲೆಲೂಯ. ಈ ದಿನ ನಾವು ಕೂಡ ಈ ರೀತಿ ಎಚ್ಚರಿಕೆ ಆಗ್ಬೇಕು ಪ್ರಿಯ. ಹಲ್ಲೆಲೂಯ. ಒಂದ್ ಸ್ವಲ್ಪ ನಾವು ಎದ್ದೇಳ್ಬೇಕು, ಸರಿ ಮಾಡ್ಕೊಳ್ಬೇಕು. ದೇವರೇ, ನನ್ನ ದಯವಿಟ್ಟು ಕ್ಷಮಿಸಪ್ಪ, ಎಷ್ಟು ದಿನ ಮನುಷ್ಯರ ಮೇಲೆ ನಂಬಿಕೆ ಇಟ್ಟು ದೇವರೇ ನನ್ನ ಶಾಪಗ್ರಸ್ತನಾಗಿದ್ದೇನೆ. ಶಾಪಗಳನ್ನು ಮುರಿಯುವ ದೇವರಪ್ಪ, ಕಲ್ವಾರಿ ಶಿಲುಬೆಯಲ್ಲಿ ನನಗಾಗಿ ರಕ್ತ ಸುರಿಸಿದ್ದೀರಾ, ನನಗಾಗಿ ಪ್ರಾಣ ಕೊಟ್ಟಿದ್ದೀರಾ. ದಯವಿಟ್ಟು ಆ ರಕ್ತದಲ್ಲಿ ಮತ್ತೊಂದಾವರ್ತಿ ಯೇಸುವೇ ನನ್ನನ್ನು ತೊಳೆದು ಶುದ್ಧೀಕರಿಸಿರಿ, ನನ್ನನ್ನು ಪರಿಶುದ್ಧ ಮಾಡ್ರಿ, ನನ್ನ ತಪ್ಪನ್ನು ಸರಿ ಮಾಡ್ರಿ. ಇಂದಿನಿಂದ ದೇವರೇ, ಯಾವ ವಿಷಯದಲ್ಲೂ ನಾನು ಮನುಷ್ಯರನ್ನ ನಂಬೋದಿಲ್ಲಪ್ಪ, ನಿನ್ನನ್ನು ಪೂರ್ತಿಯಾಗಿ ನಂಬ್ತೇನೆ. 100ಕ್ಕೆ 100ರಷ್ಟು ಕರ್ತನೆ, ನಾನು ನಿನ್ನನ್ನೇ ನಂಬುತ್ತೇನೆ ಎಂಬುದಾಗಿ ಪ್ರಿಯರೇ ನೀವು ಹೇಳಿ. ಹಲ್ಲೆಲೂಯ. ಆ ರೀತಿಯಾಗಿ 100ಕ್ಕೆ 100ರಷ್ಟು ಅಪ್ಪ ನಾನು ನಿನ್ನನ್ನು ನಂಬ್ತೇನೆ ಎಂಬುದಾಗಿ ನೀವು ಹೇಳುವಾಗ ಕರ್ತ ನಿಶ್ಚಯವಾಗಿ ಪ್ರಿಯರೇ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವನ್ನು ಮಾಡಿ ನಿಮ್ಮನ್ನು ಆಶೀರ್ವದಿಸ್ತಾರೆ. ಹಲ್ಲೆಲೂಯ. ದಯವಿಟ್ಟು ಎಲ್ಲ ಸಮಯದಲ್ಲಿ ಪ್ರಾರ್ಥನೆ ಮಾಡುವಾಗ ನೀವು ಮೊದಲನೇದಾಗಿ ಆತನನ್ನ ನಂಬ್ರಿ. ಪ್ರಾರ್ಥನೆ ಮಾಡುವಾಗಲೂ, ನಡೆಯುವಾಗಲೂ, ಹೋಗುವಾಗಲೂ, ನಿಮ್ಮ ಯಾವುದಾದ್ರೂ ಒಂದು ಕಾರ್ಯ ಪ್ರಾರಂಭಿಸುವಾಗಲೂ, ಏನೇ ಮಾಡುವಾಗಲೂ ಮೊದಲನೇದಾಗಿ ದೇವರನ್ನು ನಂಬಿರಿ, ಅವರ ಮೇಲೆ ನಂಬಿಕೆ. ಎರಡನೇದಾಗಿ ಆತನ ಚಿತ್ತಕ್ಕೆ ಒಪ್ಪಿಸ್ಕೊಡ್ರಿ. ಮನಸ್ಸಲ್ಲಿ ಏನೋ ಇಟ್ಕೊಂಡು ಹೋಗಿ ಕೂತ್ಕೊಂಡು ಪ್ರೇಯರ್ ಮಾಡಬೇಡ್ರಿ. ಹಲ್ಲೆಲೂಯ. ಮಾಡೋ ಪ್ರಯತ್ನ ಎಲ್ಲ ಮಾಡ್ಬಿಟ್ಟು ದೇವರೇ ಇದು ಕೈ ಕೂಡಿ ಬರುವಂತೆ ಮಾಡ್ರಿ, ಇದರಲ್ಲಿ ಅದ್ಭುತ ಮಾಡ್ರಿ, ಇದರಲ್ಲಿ ಜಯ ಕೊಡ್ರಿ, ಸಹಾಯ ಮಾಡ್ರಿ ಅಂತ ಹೇಳಿದ್ರೆ ಖಂಡಿತ ಅದರಲ್ಲಿ ಬಿಡುಗಡೆ ಆಗೋದಿಲ್ಲ ಪ್ರಿಯರೇ. ಇದರಲ್ಲಿ ಬಹಳ ಜ್ಞಾನ ಉಳ್ಳವರಾಗಿರ್ರಿ. ನಿಮ್ಮ ಮನಸ್ಸಲ್ಲಿ ಏನು ಇಟ್ಕೊಳ್ಬೇಡ್ರಿ, ಎಂಟಿಯಾಗಿ ಖಾಲಿಯಾಗಿ ಹೋಗಿ ದೇವ್ರ ಸಮ್ಮುಖದಲ್ಲಿ ಕೂತ್ಕೊಳ್ರಿ. ಅಪ್ಪ, ಈ ತರ ಒಂದು ಸೈಟ್ ತಗೊಳ್ಬೇಕು, ದೇವ್ರೆ ಈ ತರ ಒಂದು ಸೇವೆ ಮಾಡ್ಬೇಕು, ದೇವ್ರೆ ಈ ತರ ಒಂದು ಕಾಲೇಜಲ್ಲಿ ಜಾಯಿನ್ ಆಗ್ಬೇಕು, ದೇವ್ರೆ ಈ ರೀತಿ ಒಂದು ವೈದ್ಯರನ್ನ ನೋಡಕ್ ಹೋಗ್ಬೇಕು, ದೇವ್ರೆ ಈ ಕಾರ್ಯ ಇದರಲ್ಲಿ ನಾನು ಏನು ಮಾಡ್ಲಿ ಅಪ್ಪ, ಹಲ್ಲೆಲೂಯ, ಹೇಗೆ ಮಾಡ್ಲಿ ಅಪ್ಪ, ಇದರಲ್ಲಿ ನಿನ್ನ ಚಿತ್ತ ಏನಿದೆಯೋ ಅದರಂತೆ ನನ್ನನ್ನು ನಡೆಸ್ರಿ ಎಂಬುದಾಗಿ ನೀವು ಚೆನ್ನಾಗಿ ಪ್ರಾರ್ಥನೆ ಮಾಡ್ರಿ. ಆಗ ಆತನ ಚಿತ್ತದಂತೆ ಕೇಳಿಕೊಳ್ಳುವಾಗ ಕರ್ತನ ಖಂಡಿತವಾಗಿ ಅದನ್ನು ಆಶೀರ್ವಾದವಾಗಿ ಸಮಾಧಾನಕರವಾಗಿ ನಿಮಗೆ ಮಾರ್ಪಡಿಸಿ ಅದನ್ನ ಕುರಿತು ನಿಮಗೆ ತಿಳಿಸಿಕೊಡ್ತಾರೆ. ಮೂರನೇದಾಗಿ ಪರಿಶುದ್ಧಾತ್ಮನ ಸಹಾಯವನ್ನು ಎಲ್ಲ ವಿಷಯದಲ್ಲೂ ಪಡೆದುಕೊಳ್ಳ್ರಿ. ನಿಮ್ಗೆ ಗೊತ್ತಾ, ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ದೇವರ ಆತ್ಮನಿಂದಲೇ ಆಗುವುದೆಂಬುದಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಆದ್ದರಿಂದ ನಮ್ಮ ಬಲದಿಂದ ಏನು ಮಾಡೋಕ್ಕಾಗೋದಿಲ್ಲ, ನಮ್ಮ ಪರಾಕ್ರಮದಿಂದಂತೂ ಏನು ಮಾಡೋಕ್ಕೆ ಆಗೋದಿಲ್ಲ. ಅಲ್ಲೆಲ್ಲ ಈ ಬಲ ಪರಾಕ್ರಮ ಅಂತ ನೋಡುವಾಗ ನೋಡ್ರಿ, ಸಮುವೇಲನೊಂದು ಬಾರಿ ಇಷಯನ ಮನೆಗೆ ಒಬ್ಬ ಅರಸನನ್ನ ಅಭಿಷೇಕಿಸೋದಕ್ಕೋಸ್ಕರ ದೇವರಿಂದ ಮಾತನ್ನು ಪಡೆದುಕೊಂಡು ವಾಕ್ಯವನ್ನು ಪಡೆದುಕೊಂಡು ಹೋಗ್ತಾನೆ ಇಷಯನ ಮನೆಗೆ. ಆಗ ಇಷಯನ ಮನೆಗೆ ಹೋದಾಗ ಅಲ್ಲಿ 7 ಜನ ಮಕ್ಕಳನ್ನ ನಿಲ್ಲಿಸಿರ್ತಾರೆ. ಆದ್ರೆ ಇಷಯನಿಗೆ ಅಲ್ಲಿ ನಿಜ ಹೇಳ್ಬೇಕು ಅಂದ್ರೆ 9 ಮಂದಿ ಮಕ್ಕಳು, ಯಾಕಂದ್ರೆ ಹೆಣ್ಣು ಮಕ್ಕಳನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ನೋಡ್ರಿ, ಇಷಯನಿಗೆ ಚೆರೂಯಳ್ ಎಂಬ ಒಬ್ಳು ಮಗಳು ಕೂಡ ಇರ್ತಾಳೆ, ಆದ್ರೆ ಅಲ್ಲಿ ಲೆಕ್ಕದಲ್ಲಿ ಸೇರಿಸಿದ್ರೆ. ಆದಷ್ಟು ಸತ್ಯವೇದದಲ್ಲಿ ಏನು ಅಂತಂದ್ರೆ ಹೆಣ್ಣು ಮಕ್ಕಳನ್ನ ಅಧಿಕವಾಗಿ ಲೆಕ್ಕದಲ್ಲಿ ಸೇರಿಸಿಲ್ಲ ಅಲ್ಲಿ. ಆಗ ಆ ರೀತಿಯಾಗಿ ಇರ್ತಾ ಇತ್ತು. ಆಗ ಆ ಹೆಣ್ಣು ಮಗಳ ಲೆಕ್ಕವನ್ನ ಬಿಟ್ರೆ 8 ಜನ ಮಕ್ಕಳು, ದಾವಿದನನ್ನ ಸೇರಿಸಿ 8 ಜನ, ಚೆರೂಯಳನ್ನ ಸೇರಿಸಿದ್ರೆ 9 ಜನ.
ಹಾಗಿರುವಾಗ ಈಗ ದಾವಿದನನ್ನ ತಂದೆ ಏನ್ ಮಾಡಿದ್ದಾರೆ, ಇವನು ಕುರಿ ಕಾಯೋದಕ್ಕೆ ಲಾಯಕು, ಇವನು ಯಾವುದಕ್ಕೂ ಲಾಯಕ್ಕಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಕುರಿಗಳನ್ನ ಮೇಯಿಸೋದಕ್ಕೆ ಮುಂಜಾನೆ ಕಳಿಸಿ ಆಯ್ತು. ದಾವಿದನು ಸಂತೋಷವಾಗಿ ಹೋಗಿ ತನ್ನ ಕೆಲಸವನ್ನು ಮಾಡಿಕೊಂಡು ಅವರು ದೇವರನ್ನ ಹಾಡಿ ಸ್ತುತಿಸಿ ಕೊಂಡಾಡಿ, ನಾನು ಯಾವ ಸ್ಥಿತಿಯಲ್ಲಿ ಇದ್ರೆ ನನಗೆ ದೇವರು ಇದ್ದಾರೆ, ನನ್ನ ಜೊತೆ ಇದ್ದಾರೆ, ನನ್ನ ಬಲಪಡಿಸ್ತಾರೆ, ನಡೆಸ್ತಾರೆ, ಸಂತೋಷವಾಗಿ ಅವರು ಮ್ಯೂಸಿಕ್ ಹಾಡ್ಕೊಂಡು ಚೆನ್ನಾಗಿ ಅವ್ರ ಅರಣ್ಯದಲ್ಲಿದ್ದಾರೆ. ಹಲ್ಲೆಲೂಯಾ. ಈಗ 7 ಜನ ಮಕ್ಕಳು ಮನೆಯಲ್ಲಿದ್ದಾರೆ. ಈಗ ಸಮುವೇಲ್ ಪ್ರವಾದಿ ಬರ್ತಾರೆ. ಬಂದು ಅಭಿಷೇಕ ಮಾಡಬೇಕು ಎಂಬುದಾಗಿ ಒಬ್ಬೊಬ್ಬರ ಮೇಲೆ ಕೈ ಇಟ್ಟು ನೋಡುವಾಗ ಅಲ್ಲಿ ಸಮುವೇಲನ ಆಲೋಚನೆ ಏನಾಗಿದೆ, ಇವನು ತುಂಬಾ ಬಲಶಾಲಿಯಾಗಿದ್ದಾನೆ, ಹಲ್ಲೆಲೂಯಾ, ತುಂಬಾ ಪರಾಕ್ರಮ ಉಳ್ಳವನಾಗಿ ಕಾಣ್ತಾ ಇದ್ದಾನೆ, ಇವನನ್ನೇ ದೇವರು ಆರಿಸ್ಕೊಂಡಿರ್ಬೋದು ಎಂಬುದಾಗಿ ಅಲ್ಲಿ ಏನ್ ಮಾಡ್ತಾ ಇದ್ದಾನೆ, ನಂಬಿಕೆಯಿಂದ ಹತ್ರ ಹೋಗ್ತಾ ಇದ್ದಾನೆ. ಆಗ ಹತ್ರ ಹೋದಾಗ ದೇವ್ರು ಹೇಳ್ತಾ ಇದ್ರೆ, ನಾನು ಆರಿಸ್ಕೊಂಡಿರೋನು ಇವನಲ್ಲ. ಸರಿ, ಮುಂದಕ್ಕೆ ಹೋಗ್ತಾರೆ. ಹಾಗೆ 7 ಜನರ ಬಳಿ ಹೋಗ್ಬೇಕಾದ್ರೆ ಅದೇ ಸಮುವೇಲನ ಯೋಚನೆ ಎಲ್ಲ ಒಂದೇ, ಇವನು ಬಲವಂತನಾಗಿದ್ದಾನೆ, ಇವನು ಪರಾಕ್ರಮವಾಗಿ ಕಾಣಿಸ್ತಾ ಇದ್ದಾನೆ ಎಂಬುದಾಗಿ ಅವನ ಚಿಂತೆ. ಆದರೆ ಆ ಸಮಯದಲ್ಲಿ ದೇವರೊಂದು ಮಾತೆ ಹೇಳ್ತಾರೆ, ನಾನು ಮನುಷ್ಯರಂತೆ ಹೊರತೋರಿಕೆಯನ್ನು ನೋಡದೆ ಹೃದಯವನ್ನೇ ಶೋಧಿಸುವವನಾಗಿದ್ದೇನೆ. ಹಲ್ಲೆಲೂಯಾ. ಪ್ರಿಯರೇ, ಅದಕ್ಕೆ ಏನರ್ಥ ಗೊತ್ತಾ? ದೇವರಾತ್ಮನು ಮಾತ್ರವೇ ಅವರಲ್ಲಿ ಕ್ರಿಯೆ ಮಾಡಬೇಕು. ಅವರ ಬಲದಲ್ಲಿ ಇರೋರು ಯಾರು ದೇವರಿಗೆ ಬೇಕಾಗಿಲ್ಲ, ಅವರ ಪರಾಕ್ರಮದಲ್ಲಿ ಕ್ರಿಯೆ ಮಾಡೋರು ದೇವರಿಗೆ ಬೇಕಾಗಿಲ್ಲ. ಅಲ್ಲಿ ಅದೇ ದೇವರ ವಾಕ್ಯ ಹೇಳ್ತದೆ, ಬಲದಿಂದ ಅಲ್ಲ, ಪರಾಕ್ರಮದಿಂದಲ್ಲ, ದೇವರಾತ್ಮನಿಂದಲೇ ಯಾವೊಂದು ಕಾರ್ಯನೂ ಮಾಡೋದಕ್ಕೆ ಸಾಧ್ಯ. ನಮ್ಮ ಬಲ, ನಮ್ಮ ಪರಾಕ್ರಮ ಯಾವುದಕ್ಕೂ ಬೇಕಾಗಿಲ್ಲ. ಅಲ್ಲಿ ಯಾವುದಕ್ಕೂ ಪ್ರಯೋಜನನೇ ವೇಸ್ಟ್. ಅದು ನಾವು ಅನ್ಕೊಳ್ತೀವಿ, ಪುಷ್ಟಿಯಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ, ಬಲಶಾಲಿಯಾಗಿದ್ದೀನಿ ಅಂತ ನಾನು ಮಾಡ್ಬಿಡ್ತೀನಿ. ಆ ರೀತಿ ಅಂದ್ಕೊಂಡವ್ರು ಎಷ್ಟೋ ಜನ ಬಿದ್ದೋದು. ಈ ದಿನ ನಿಮ್ಮ ಶಾಪಗಳು ಮುರಿಬೇಕು ಪ್ರಿಯರೇ. ಆ ಶಾಪಗಳನ್ನು ಮುರಿಬೇಕು ಅಂದ್ರೆ ನೀವು ಈ ತಪ್ಪನ್ನು ಒಪ್ಕೋಬೇಕು. ಯಾಕೆ ಶಾಪಗಳು ಬಂದಿದೆ ಗೊತ್ತಾ? ಮನುಷ್ಯರ ಮೇಲೆ ನಂಬಿಕೆ ಇಟ್ಟು ಆ ಶಾಪಗಳು ಬಂದಿದೆ. ಹಲ್ಲೆಲೂಯಾ. ನೋಡ್ರಿ, ಗೊಲ್ಯಾತ ಎಂಬ ಒಬ್ಬ ಫಿಲಿಷ್ಟಿಯನು ದಿನನಿತ್ಯ ಬಂದು ಒಂದು ಮಾತನ್ನ ಹೇಳ್ತಾನೆ, ನಾನು ಯಾರು ಜಯಿಸ್ತಿರೋ ಬನ್ರಿ, ನಾನು ಯಾರು ಜಯಿಸಕ್ಕಾಗುತ್ತೋ ಬನ್ನಿ ಎಂಬುದಾಗಿ ಅವನು ಇಸ್ರಾಯೇಲಿಯ ದೇವರನ್ನ ನಿಂದಿಸಿ ಮಾತಾಡ್ತಾ ಇದ್ದಾನೆ. ಆದ್ರೆ ಇದನ್ನು ಕೇಳಿದಂತ ದಾವೀದನ ಅಣ್ಣಂದಿರು, ಅಲ್ಲಿದ್ದಂತ ಇನ್ನೂ ಅನೇಕ ಯುದ್ಧ ಸೈನಿಕರು ಎಲ್ಲ ಸುಮ್ಮನೆ ಬಾಯಿ ಮುಚ್ಕೊಂಡಿದ್ದಾರೆ. ಅಲ್ಲಿ ಸೌಲನು ಕೂಡ ಬಾಯಿ ಮುಚ್ಕೊಂಡಿದ್ದಾನೆ. ಸೌಲನು ಒಬ್ಬ ಅರಸನು, ಅವನು ಕೂಡ ಮೌನವಾಗಿದ್ದಾನೆ. ಅವನಂತ ಯುದ್ಧ ನಡೆಯೋ ಸ್ಥಾನಕ್ಕೆ ಹೋಗ್ಲೇ ಇಲ್ಲ. ಹಲ್ಲೆಲೂಯಾ. ಇವರೆಲ್ಲ ಬಲಶಾಲಿಗಳಲ್ವಾ, ಪರಾಕ್ರಮಶಾಲಿಗಳಲ್ವಾ? ಹಲ್ಲೆಲೂಯಾ. ಯಾಕೆ ಅವ್ರು ಹೋಗ್ಲಿಲ್ಲ? ಅವ್ರ ಕೈಲ್ಲ ಆಗಲ್ಲ. ಒಂದು ಶತ್ರುವನ್ನ ಜಯಿಸ್ಬೇಕು ಅಂದ್ರು, ಒಂದು ಜಯವನ್ನ ನೀನು ಕಾಣಬೇಕು ಅಂದ್ರು, ಹಲ್ಲೆಲೂಯಾ, ಎಂತ ಕಠಿಣವಾದ ಪರಿಸ್ಥಿತಿ ಜಯಿಸ್ಬೇಕು ಅಂದ್ರು ನಿನ್ನ ಬಲ, ನಿನ್ನ ಪರಾಕ್ರಮ ಯಾವುದಕ್ಕೂ ಸಾಲದು ಅನ್ನೋದನ್ನ ಈ ವಾಕ್ಯದಲ್ಲೇ, ಈ ಕಾರ್ಯವನ್ನು ನೋಡ್ಬೇಕಾದ್ರೆ ನಿನ್ಗೆ ಅರ್ಥ ಆಗ್ಬೇಕು ಅಲ್ವಾ? ಬಲಶಾಲಿಗಳು, ಯುದ್ಧ ಸೈನಿಕರು, ಯುದ್ಧ ಭಟರು, ಹಲ್ಲೆಲೂಯಾ, ಮಿಲಿಟರಿ ಟ್ರೈನಿಂಗ್ ಮಾಡಿರೋರು ಅಂಥವ್ರು. ಆ ಗೊಲ್ಯಾತನು ಬಂದು ದಿನಾನು ಬೊಗಳ್ತಾ ಇದ್ದಾನೆ, ದಿನಾನು ಹೇಳ್ತಾ ಇದ್ದಾನೆ, ಹಲ್ಲೆಲೂಯಾ, ಅಷ್ಟೊಂದು ಗರ್ವವಾಗಿ ಮಾತಾಡ್ತಾ ಇದ್ದಾನೆ. ಅಷ್ಟಕ್ಕೂ ದೇವರನ್ನ ನಿಂದಿಸಿ ಮಾತಾಡ್ತಾ ಇದ್ದಾನೆ. ಜೀವ ಸ್ವರೂಪನ ದೇವರನ್ನ ನಿಂದಿಸ್ತಾ ಇದ್ದಾನೆ. ಆಗ್ಲೂ ಇವ್ರುಗಳಿಗೆ ರೋಷ ಬರಲಿಲ್ಲ. ಹಲ್ಲೆಲೂಯಾ. ಯಾಕೆಂದ್ರೆ ಅವರಲ್ಲಿ ದೇವರ ಆತ್ಮನ ಚಲನೆ ಇಲ್ಲ, ದೇವರ ಮೇಲೆ ನಂಬಿಕೆ ಇಲ್ಲ. ಅವ್ರು ಯಾರು ಏನು ಸಾಧಿಸಕ್ಕಾಗಲ್ಲ. ಯಾರಿಗೆ ದೇವರ ಮೇಲೆ ನಂಬಿಕೆ ಇಲ್ವೋ, ಯಾರು ದೇವರ ಆತ್ಮದಿಂದ ನಡೆಸಲ್ಪಡ್ತಿಲ್ಲ, ಅವ್ರು ಯಾವುದನ್ನು ಹೊಂದ್ಕೊಳ್ಳೋಕ್ಕೂ ಮಾಡೋದಕ್ಕೂ ಜಯ ಕಾಣ್ಲಿಕ್ಕೂ ಸಾಧ್ಯನೇ ಇಲ್ಲ. ಆದರೆ ಒಂದು ದಿನ ತಂದೆ ದಾವೀದನನ್ನ ಕಳಿಸ್ತಾರೆ, ನಿಮ್ಮ ಅಣ್ಣಂದಿರ ಯೋಗಕ್ಷೇಮವನ್ನು ವಿಚಾರಿಸ್ಕೊಂಡು ಬಾ, ಅವ್ರು ಯುದ್ಧಕ್ಕೆ ಹೋಗಿ ತುಂಬಾ ದಿನ ಆಯ್ತು ಎಂಬುದಾಗಿ. ಆಗ ತಂದೆ ಕಳಿಸಿದಾಗ ದಾವೀದನು ಬರ್ತಾನೆ. ಆಗ ಅವ್ರ ಅಣ್ಣಂದಿರೆಲ್ಲ ಬೈತಾರೆ, ಯಾಕೋ ಇಲ್ಲಿಗೆ ಬಂದೆ, ಏನಕ್ಕೋ ಬಂದೆ, ಕೊಬ್ಬು ಜಾಸ್ತಿ ಆಗಿದೆ, ಆ ರೀತಿ ಎಲ್ಲ ಬೈತಾರೆ. ಹಲ್ಲೆಲೂಯಾ. ಆದ್ರೂ ಕೂಡ ದಾವೀದನು ಹೋಗಿ ನಿಂತ್ಕೊಂಡಿರ್ತಾನೆ. ಆಗ ನಿಂತ್ಕೊಂಡಿದ್ದಾಗ ಪ್ರತಿದಿನ ಗೊಲ್ಯಾತನು ಬಂದು ಹೇಳ್ತಾ ಇದ್ನಲ್ವಾ, ಆಗ ಮತ್ತೆ ಅವನು ಅದನ್ನು ಹೇಳುವ ಸಂದರ್ಭದಲ್ಲಿ ದಾವೀದನಲ್ಲಿ ಇರ್ತಾನೆ. ಆಗ ಮತ್ತೆ ಅವನು ಹೇಳ್ತಾ ಇದ್ದಾನೆ, ದೇವರನ್ನು ನಿಂದಿಸಿ ಯಾರು ನನ್ನ ಜೊತೆ ಯುದ್ಧ ಮಾಡಕ್ಕೆ ಸಾಧ್ಯ, ಯಾರನ್ನ ನನಗೆ ಗೆಲ್ಲಕ್ಕೆ ಸಾಧ್ಯ, ಹಾಗೆ ಗರ್ವದಿಂದ ಮಾತಾಡ್ತಾ ಇದ್ದಾನೆ. ಆ ರೀತಿ ಅವನು ಗರ್ವದಿಂದ ಮಾತನಾಡುವಾಗ ಪ್ರಿಯರೇ, ಈ ದಾವೀದನಿಗೆ ಸುಮ್ಮನೆ ಇರೋದಕ್ಕಾಗ್ಲೇ ಇಲ್ಲ. ತಕ್ಷಣ ಅವನು ಏನ್ ಮಾಡ್ತಾನೆ ಗೊತ್ತಾ? ಜೀವ ಸ್ವರೂಪನಾದ ದೇವರನ್ನು ನಿಂದಿಸೋಕೆ ಇವನು ಯಾರು ಎಂಬುದಾಗಿ ಧೈರ್ಯವಾಗಿ ದೇವರಲ್ಲಿ ನಂಬಿಕೆ ಇಟ್ಟು, ಅವನ ಮೇಲೂ ಅವನಿಗೆ ನಂಬಿಕೆ ಇಲ್ಲ. ಅಲ್ಲೆಲ್ಲ ಯಾರ ಮೇಲೂ ಅವನಿಗೆ ನಂಬಿಕೆ ಇಲ್ಲ. ಅವನ ನಂಬಿಕೆ ಎಲ್ಲ ಏನಾಗಿತ್ತು ಗೊತ್ತಾ? ದೇವರು, ನನ್ನ ದೇವರ ಬಲದಿಂದ ಅವನ ಜಯಿಸ್ತೇನೆ ಎಂಬುದಾಗಿ ದೇವರಲ್ಲಿ ನಂಬಿಕೆ ಇಟ್ಟು ದೇವರಾತ್ಮದಲ್ಲಿ ತುಂಬಿದವನಾಗಿ ಹೋದಾಗ ಅಲ್ಲಿ ಕಾರ್ಯ ಕೈಗೂಡಿ ಬಂತು. ಒಂದೇ ಒಂದು ಕಲ್ಲೇಟ್ ಹೊಡೆದ, ಮುಂದೆ ಹೊಡೆದ್ರೆ ಅಲ್ಲಿ ಅವನು ಹಿಂದೆ ಬೀಳ್ಬೇಕಾಯ್ತು, ಆದ್ರೆ ಮುಂದೆ ಸಾಷ್ಟಾಂಗವಾಗಿ ಬಿತ್ತು. ಹಲ್ಲೆಲೂಯಾ.
ಅಂಥ ಅದ್ಭುತ ನಿಮ್ಮ ಮೂಲಕ ದೇವರು ಮಾಡ್ತಾರೆ. ಯಾವಾಗ ಗೊತ್ತಾ? ದೇವರಲ್ಲಿ ಸಂಪೂರ್ಣ ಭರವಸೆ ಇಡುವಾಗ, ದೇವರ ಆತ್ಮನಿಂದ ನೀವು ನಡೆಸಲ್ಪಡುವಾಗ. ಹಲ್ಲೆಲೂಯಾ. ಆಗ ಮೂರನೇದಾಗಿ ನೀವು ಆತ್ಮನಲ್ಲಿ ನಡೆಸೋರಾಗಿರ್ಬೇಕು. ನೋಡಿ, ಕೀರ್ತನೆ 32:8 ಪ್ರತಿದಿನ ನೀವು ಜ್ಞಾಪಕ ಮಾಡ್ಕೊಳ್ಬೇಕು. ನಾನು ನಿನಗೆ ಉಪದೇಶಿಸಿ ನೀನು ನಡೆಯಬೇಕಾದ ಮಾರ್ಗವನ್ನು ನಿನಗೆ ತಿಳಿಸ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾರೆ. ಆಗ ಮೊದಲನೇದಾಗಿ ನೀವೇನು ಮಾಡಬೇಕು? ದೇವರಲ್ಲಿ ನಂಬಿಕೆ ಇಡಬೇಕು. ಹಲ್ಲೆಲೂಯಾ. ಎರಡನೇದಾಗಿ ನೀವು ಹೇಳಬೇಕು, ದೇವರೇ ನನ್ನ ಸಂಪೂರ್ಣವಾಗಿ ನಿನ್ನ ಚಿತ್ತಕ್ಕೆ ಬಿಟ್ಟು ಕೊಡ್ತಾ ಇದ್ದೀನಿ. ಮೂರನೇದಾಗಿ ಪರಿಶುದ್ಧಾತ್ಮನೇ ನೀವು ನನ್ನ ನಡೆಸಿರಿ ಎಂಬುದಾಗಿ. ಹಲ್ಲೆಲೂಯಾ. ಒಂದು, ದೇವರಲ್ಲಿ ನಂಬಿಕೆ ಇಡಿ. ಎರಡನೇದಾಗಿ ದೇವರ ಚಿತ್ತಕ್ಕೆ ನಿಮ್ಮನ್ನು ಬಿಟ್ಟುಕೊಡಿ. ಮೂರನೇದಾಗಿ ಪರಿಶುದ್ಧಾತ್ಮನ ಆಳ್ವಿಕೆ ನಿಮ್ಮ ಜೀವನದಲ್ಲಿ ಇರೋದಕ್ಕಾಗಿ ಪ್ರಾರ್ಥನೆ ಮಾಡಿ. ನೀವು ಯಾವ ವಿಷಯವನ್ನು ಮಾಡಿದ್ರು ಪ್ರಿಯರೇ, ಈ ದಿನ ಎಂಥ ಕಾರ್ಯಕ್ಕೆ ನೀವು ಕೈ ಹಾಕೋದಕ್ಕೆ ಹೋಗ್ತಾ ಇರೋ, ಅಟ್ಲೀಸ್ಟ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀರಾ, ಇಲ್ಲ ಒಂದು ಸೈಟ್ ಖರೀದಿಸೋಕೆ ಹೋಗ್ತಾ ಇದ್ದೀರಾ, ಇಲ್ಲ ಒಂದು ಮನೆ ಕಟ್ಟೋ ವಿಷಯನ, ಒಂದು ಲೋನ್ ವಿಷಯನ, ಇಲ್ಲ ನಿಮ್ಮಲ್ಲಿರುವ ಸತತವಾದ ಯಾವುದೋ ಒಂದು ಬಲಹೀನತೆ, ಅನಾರೋಗ್ಯದಿಂದ ಯಾವುದೋ ಒಂದು ಡಾಕ್ಟ್ರನ್ನು ನೋಡೋಕ್ಕೆ ಹೋಗ್ತಾ ಇದ್ದೀರಾ, ಅಲ್ಲೆಲ್ಲೋ ಇಲ್ಲ ಮನೇಲಿ ಏನೋ ಒಂದು ಕಾರ್ಯ ಮಾಡಬೇಕು ಅಂದ್ಕೊಂಡಿದ್ದೀರಾ, ನೀವು ಏನು ಮಾಡಬೇಕು ಅಂದ್ಕೊಂಡಿದ್ರು, ಇಲ್ಲ ಯಾವ ಕಾರ್ಯ, ಸಣ್ಣ ಕಾರ್ಯವೋ ದೊಡ್ಡ ಕಾರ್ಯವೋ, ಎಂಥ ಕಾರ್ಯವಾಗಿರಲಿ, ಈ ಮೂರು ವಿಷಯಗಳನ್ನಿಟ್ಟು ಆ ಕಾರ್ಯಗಳಿಗಾಗಿ ನೀವು ಪ್ರಾರ್ಥನೆ ಮಾಡಿ ಅದರಂತೆ ನೀವು ನಡೆಯುವಾಗ ಖಂಡಿತ ನಿಮ್ಮ ಜೀವನದಲ್ಲಿ ಜಯ ಬರ್ತದೆ. ಆಗ ನೀವು ಶಾಪಗ್ರಸ್ತರಾಗಿರೋದಕ್ಕೆ ಸಾಧ್ಯ ಇಲ್ಲ. ಮೊದಲನೇದಾಗಿ ಮತ್ತೊಂದು ಸಾರಿ ಹೇಳ್ತೇನೆ ಪ್ರಿಯರೇ, ದೇವರಲ್ಲಿ ನಂಬಿಕೆ ಇಡ್ರಿ. ಹಲ್ಲೆಲೂಯಾ. ನೀವು ದೇವರಲ್ಲಿ ನಂಬಿಕೆ ಇಡುವವರಾಗಿರ್ರಿ. ಎರಡನೇದಾಗಿ ದೇವರ ಚಿತ್ತಕ್ಕೆ ಬಿಟ್ಟು ಕೊಡ್ರಿ. ಹಲ್ಲೆಲೂಯಾ. ಎರಡನೇದಾಗಿ ದೇವರ ಚಿತ್ತಕ್ಕೆ ಬಿಟ್ಟು ಕೊಡ್ರಿ. ಮೂರನೇದಾಗಿ ದೇವರ ಆತ್ಮನ ಒಂದು ನಡೆಸುವಿಕೆಗಾಗಿ ನೀವು ಬಿಟ್ಟುಕೊಡ್ರಿ. ಹಲ್ಲೆಲೂಯಾ. ದೇವರ ಮೇಲೆ ನಂಬಿಕೆ, ದೇವರ ಚಿತ್ತ, ದೇವರ ಆತ್ಮ, ಈ ಮೂರು ಕಾರ್ಯ ಯಾರು ಒಪ್ಪಿಕೊಳ್ತಿರೋ, ಯಾರು ನಂಬ್ತಿರೋ, ಯಾರು ಅದನ್ನ ಆಕ್ಸೆಪ್ಟ್ ಮಾಡ್ತಿರೋ, ಅಂಗೀಕರಿಸ್ತಿರೋ, ಅವರಿಗೆ ದೇವರು ಖಂಡಿತ ಆಶೀರ್ವಾದವನ್ನು ಕೊಡ್ತಾರೆ. ಆಗ ನಿಮ್ಮ ಮನೆಯಲ್ಲಿರೋ ಶಾಪಗಳು ಮುರಿಯಲ್ಪಡ್ತವೆ. ಹಲ್ಲೆಲೂಯಾ. ಶಾಪಗಳೆಲ್ಲ, ಕಟ್ಟುಗಳೆಲ್ಲ ಮುರಿಯಲ್ಪಟ್ಟು ನೀವು ಆಶೀರ್ವಾದ, ಸಮಾಧಾನ, ಸಂತೋಷವಾಗಿರುವುದಕ್ಕೆ ದೇವರು ಕೃಪೆ ಮಾಡ್ತಾರೆ. ಮತ್ತೊಂದು ಆವರ್ತಿ ನಾವು ಮೊದಲು ಓದಿಕೊಂಡ ವಾಕ್ಯವನ್ನ, ಈ ದಿನ ಧ್ಯಾನಿಸಿದಂಥ ವಾಕ್ಯವನ್ನ ಮತ್ತೆ ನಾವು ಓದ್ಕೊಳ್ಳೋಣ ಪ್ರಿಯರೇ. ಯೆರೆಮೀಯನು ಬರೆದ ಪ್ರವಾದನೆ ಪುಸ್ತಕ 17ನೇ ಅಧ್ಯಾಯ 5ನೇ ವಚನ. ಯೆಹೋವನು ಹೀಗನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನುಷ್ಯುಳ್ಳವನು ಶಾಪಗ್ರಸ್ತನು. ಆದ್ದರಿಂದ ಈ ದಿನ ನೀವೇನ್ ಮಾಡಿ ಪ್ರಿಯರೇ, ಮನುಷ್ಯರ ಮೇಲೆ ನಂಬಿಕೆ ಇಡಬೇಡ್ರಿ. ಅವರಿದ್ದಾರೆ, ಅವ್ರು ನನಗೆ ರೇಷನ್ ಇಸ್ಕೊಡ್ತಾರೆ, ಅವರಿದ್ದಾರೆ, ಮಕ್ಳಿಗೆ ಫೀಸ್ ಕಟ್ತಾರೆ. ಅಲ್ಲೆಲ್ಲ ಇನ್ನೊಂದು ವಿಷಯ ಜ್ಞಾಪಕ ಆಗ್ತಿದೆ. ಈ ರೀತಿಯಾಗೆಲ್ಲ ಅವ್ರ ಮೇಲೆ ನಂಬಿಕೆ ಇಡುವಾಗ ಇನ್ನೊಂದು ವಿಷಯ ಏನಾಗ್ತದೆ ಗೊತ್ತಾ? ಅವ್ರಿಗೆ ನೀವು ದಾಸರಾಗ್ಬಿಡ್ತೀರ, ಗುಲಾಮರಾಗ್ತೀರ. ಹಲ್ಲೆಲೂಯಾ. ಒಂದು ಬಹಳ ಅದ್ಭುತವಾಗಿ ಸೇವೆ ಮಾಡುವ ಒಂದು ಸೇವಕರ ಮಗುವಿನ ಸಾಕ್ಷಿಯನ್ನು ನಾನು ಕೇಳಿದೆ. ಏನು ಗೊತ್ತಾ? ಆ ಮಗು ಒಂದು 13-14 ವರ್ಷ ಇರ್ಬೋದು, ಹೆಣ್ಣು ಮಗು, ಆ ಸೇವಕರ ಮಗು ಒಂದು ದಿನ ತನ್ನ ಸ್ನೇಹಿತಿಗೆ ಕರೆ ಮಾಡಿ ಈ ರೀತಿಯಾಗಿ ಹೇಳ್ತಾ ಇದ್ದಾಳಂತೆ. ಅವಳ ಹೆಸರನ್ನು ಹೇಳಿ, ನೀನು ಬರುವಾಗ ನನಗೇನು ಗಿಫ್ಟ್ ಎಲ್ಲ ತಂದುಬಿಡಬೇಡ, ನನಗೆ ಯಾವ ಗಿಫ್ಟು ಬೇಡ, ನನಗೆ ಗಿಫ್ಟ್ ಎಲ್ಲ ಇಷ್ಟೆಲ್ಲ ತರಬೇಡ ಎಂಬುದಾಗಿ ಹೇಳಲ್ಲಂತೆ. ಬಲವಂತವಾಗಿ ಹೇಳ್ತಿದ್ದಾಳಂತೆ, ದಯವಿಟ್ಟು ನೀನು ಯಾವ ಗಿಫ್ಟನ್ನೆಲ್ಲ ನನಗೆ ತಂದುಬಿಡಬೇಡಮ್ಮ, ನನಗೆ ಯಾವ ಗಿಫ್ಟು ಬೇಡ ಎಂಬುದಾಗಿ. ಸರಿ ಎಂಬುದಾಗಿ ಫೋನ್ ಮಾತಾಡಿ ಇಟ್ಲಂತೆ. ಆಗ ಆ ಸೇವಕರು, ಆ ತಾಯಿ ಬಂದು ನನ್ನ ಮಗುವನ್ನ ಕೇಳ್ತಾ ಇದ್ದಾರೆ ಅಂತೆ. ಯಾಕಮ್ಮ ಈ ರೀತಿಯಾಗಿ ಹೇಳ್ತಾ ಇದೆಯಾ? ಅಮ್ಮ, ಅವಳು ಫಾರಿನ್ಗೆ ಹೋಗಿದ್ದಾಳೆ, ಬರ್ಬೇಕಾದ್ರೆ ನನಗೇನೋ ಗಿಫ್ಟ್ ತರ್ತೀನಿ ಅಂದ್ಲು, ನನಗೆ ಬೇಡ ಅಮ್ಮ ಅಂತ. ಹಲ್ಲೆಲೂಯಾ. ಯಾಕೆ ಎಂಬುದಾಗಿ ಹೇಳುವಾಗ ಆಗ ಆ ತಾಯಿಯ ಒಂದು ಸಂದೇಶವನ್ನು ಮಗಳು ಹೇಳ್ತಾ ಇದ್ದಾಳಂತೆ. ಅಮ್ಮ, ನೀವು ಒಂದ್ಸರಿ ಹೇಳಿದ್ರಿ ಅಲ್ವಾ, ನಾವು ಯಾರ ಹತ್ರ ಆದ್ರೂ ಗಿಫ್ಟ್ ತಗೊಂಡ್ಬಿಟ್ರೆ ಅವ್ರಿಗೆ ಏನಾಗ್ಬಿಡ್ತೀವಿ, ಗುಲಾಮರಾಗ್ಬಿಡ್ತೀವಿ. ಅವ್ರು ಹೇಳೋದೆಲ್ಲ ಮಾಡ್ಬೇಕು, ಆಮೇಲೆ ಅವಳು ಹೇಳೋದೆಲ್ಲ ನಾನ್ ಮಾಡ್ಬೇಕು, ಅವಳು ಏನ್ ಕೇಳ್ತಾಳೋ ಅದೆಲ್ಲ ಕೊಡ್ಬೇಕು. ನಾನು ಆ ರೀತಿ ಆಗೋದಕ್ಕೆ ಇಷ್ಟ ಇಲ್ಲ, ನನಗೆ ಯಾವ ಗಿಫ್ಟ್ ಬೇಡ, ಏಸಪ್ಪ ಕೊಡೋ ಗಿಫ್ಟೇ ಸಾಕು. ನಿಜ ಪ್ರಿಯರೇ, ಇದು ಖಂಡಿತ ಇದು ನಿಜ. ನಾವು ಯಾರ ಹತ್ರ ಆದ್ರೂ ಸಹಾಯ ತಗೊಳ್ತಾ ಇದ್ದೀವಿ ಅಂದ್ರೆ ಅವ್ರಿಗೆ ಗುಲಾಮರಾಗ್ತೀವಿ. ಆಗೇನ್ ಮಾಡ್ಬೇಕು? ಅವ್ರು ಹೇಳಿದ ಜಾಗಕ್ಕೆ ಹೋಗ್ಬೇಕು, ಅವ್ರು ಕೇಳೋದನ್ನ ಕೊಡ್ಬೇಕು, ಅವ್ರು ಹೇಳೋದನ್ನ ಮಾಡಬೇಕು. ಅನೇಕರ ಜೀವನ ಈ ರೀತಿ ನಾಶ ಆಗ್ತಾ ಇದೆ. ಹಲ್ಲೆಲೂಯಾ. ಸರಿಯಾಗಿ ಸತ್ಯ ಇದರಿಂದ ತಿಳ್ಕೊಳಕ್ ಆಗ್ತಾ ಇಲ್ಲ, ಒಳ್ಳೆ ಸಭೆಗೆ ಹೋಗಕ್ ಆಗ್ತಾ ಇಲ್ಲ, ಒಳ್ಳೆ ಕಾರ್ಯಗಳು ಮಾಡಕ್ ಆಗ್ತಾ ಇಲ್ಲ, ದೇವರಿಗೆ ನಂಬಿಗಸ್ತರಾಗಿರೋದಕ್ ಆಗ್ತಾ ಇಲ್ಲ, ಪರಿಶುದ್ಧರಾಗಿ ಜೀವಿಸಕ್ ಆಗ್ತಾ ಇಲ್ಲ. ಯಾಕೆ? ಅವರಿಂದ ಏನೋ ನೀವು ತಗೊಳ್ತಾ ಇದ್ದೀರಾ, ಗುಲಾಮರಾಗ್ತಾ ಇದ್ದೀರಾ. ದಯವಿಟ್ಟು ಎಚ್ಚೆತ್ತುಕೊಳ್ರಿ. ಹಲ್ಲೆಲೂಯಾ. ಎಚ್ಚೆತ್ತುಕೊಳ್ರಿ ಪ್ರಿಯರೇ. ಈ ದಿನ ನೀವು ಅವ್ರ ಹತ್ರ ತಗೊಳ್ಳೋದಕ್ಕೆ ತಾನೇ ನೀವು ಗುಲಾಮರಾಗ್ತಾ ಇದ್ದೀರಾ. ಅವ್ರು ಕೊಡೋದು ಎಷ್ಟು ಹೊತ್ತು ತಿಂತೀರಾ, ಎಷ್ಟು ದಿನ ತಿಂತೀರಾ, ಎಷ್ಟು ತಿಂಗಳು ತಿಂತೀರಾ. ಹಲ್ಲೆಲೂಯಾ. ಆದ್ರೆ ಪರಲೋಕ ಕೊಡೋದನ್ನ ನಾವು ಸಾವಿರಾರು ವರ್ಷಗಳು ತಿನ್ನಬಹುದು, ಅನುಭವಿಸಬಹುದು, ಸುಖವಾಗಿರ್ಬೋದು. ದಯವಿಟ್ಟು ಆ ಮನುಷ್ಯರ ಕೈಯನ್ನು ಎದುರು ನೋಡೋದನ್ನ ಸ್ಟಾಪ್ ಮಾಡ್ರಿ.
ಹಲ್ಲೆಲೂಯ. ಆ ಮನುಷ್ಯರು ಕೊಡೋದನ್ನ ತಗೊಳ್ಳೋದನ್ನ ನಿಲ್ಲಿಸ್ರಿ ನೀವು ಮೊದಲು. ಹಲ್ಲೆಲೂಯ. ಪರಲೋಕಕ್ಕಾಗಿ ಕಾಯಿರಿ, ಪರಲೋಕದಿಂದ ನಿಮ್ಗೆ ಕೊಡಲ್ಪಡ್ಲಿ. ಹಲ್ಲೆಲೂಯ. ಆತನು ಆಕಾಶದ ದ್ವಾರಗಳನ್ನ ತೆರೆದು ಸುವರಗಳನ್ನ ಎಷ್ಟು ಕೊಡ್ತಾರಂತೆ, ಹಿಡಿಯಲಾರದಷ್ಟು ಸುವರಗಳನ್ನ ನಿಮಗಾಗಿ ಸುರಿಸುವ ದೇವರು. ವಾಕ್ಯ ಬರ್ದಿದೆ ಅಲ್ವಾ, ಆಕಾಶ ದ್ವಾರಗಳನ್ನು ತೆರೆದು ಸುವರಗಳನ್ನು ಸುರಿಸ್ತೇನೆ ಹಿಡಿಯಲಾರದಷ್ಟು ಮಟ್ಟಿಗೆ. ಅಂತ ದೇವರನ್ನ ಬಿಟ್ಟು ಏನೇನೋ ಮಾಡ್ತಾ ಇದ್ದೀರಾ, ಯಾರನ್ನೋ ನಂಬ್ತಾ ಇದ್ದೀರಾ. ಯಾಕೆ ನಂಬ್ತಾ ಇದ್ದೀರಾ? ಯಾರಿಗೋಸ್ಕರ ಮಾತಾಡ್ತೀರಾ? ದಯವಿಟ್ಟು ತಿದ್ದುಕೊಳ್ರಿ ಪ್ರಿಯರೇ, ದಯವಿಟ್ಟು ಪ್ರೀತಿಯಿಂದ ಹೇಳ್ತಾ ಇದ್ದೇನೆ. ಬೇಡ, ಮನುಷ್ಯರ ಮೇಲೆ ದಯವಿಟ್ಟು ನಂಬಿಕೆ ಇಟ್ಟಿದ್ದು ಸಾಕು. ನಿಮ್ಮನ್ನು ಮಾರಿಕೊಂಡಿದ್ದು ಸಾಕು, ನೀವು ಹಾಳಾಗಿದ್ದು ಸಾಕು, ನೀವು ಅವರಿಗೆ ಗುಲಾಮರಾಗಿದ್ದು ಸಾಕು. ದಯವಿಟ್ಟು ಹೊರಗೆ ಬನ್ರಿ. ದೇವರೇ ನೀನೇ ನನ್ನ ನಂಬಿಕೆ ಎಂಬುದಾಗಿ ಹೇಳ್ರಿ. ನಿಮ್ಮ ಶಾಪದ ಕಟ್ಟುಗಳು ಯೇಸು ನಾಮದಲ್ಲಿ ಈಗಲೇ ಮುರಿಯಲ್ಪಡ್ತವೆ. ನೀವು ಆಶೀರ್ವಾದವಾಗಿರ್ತೀರ. ದೇವ್ರು ನಿಮ್ಮನ್ನು ಬಿಡೋದಿಲ್ಲ ಮಗಳೇ, ಮಗನೇ. ದೇವ್ರು ನಿನ್ನನ್ನು ಬಿಡೋದಿಲ್ಲ, ಕೈ ಬಿಡೋದಿಲ್ಲ. ನೀನ್ ದರಿದ್ರನಾಗಿರೋದಿಲ್ಲ, ನೀನು ಅನಾರೋಗ್ಯದಲ್ಲಿ ಇರೋದಿಲ್ಲ, ನೀನು ಕೊರತೆಯಲ್ಲಿ ಇರೋದಿಲ್ಲ. ಹಲ್ಲೆಲೂಯ. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದವು, ಆದರೆ ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳೋರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ. ನೀವು ಒಂದು ಮಾತಾಡಿ ಹೇಳ್ರಿ, ಅಪ್ಪ ಈ ದಿನ ನನಗೆ ಅಕ್ಕಿ ಬೇಕಾಗಿದೆಯಪ್ಪ, ಪರಲೋಕ ದೇವ್ರು ನೀ ನನಗೆ ಕೊಡೋಕೆ ಶಕ್ತನು. ದಯಪಾಲಿಸು ದೇವ್ರೆ, ನಿನ್ನನ್ನೇ ನಂಬ್ತಾ ಇದ್ದಾನೆ. ದೇವರೇ ನನಗೆ ಕಾಸು ಬೇಕು, ದೇವರೇ ಈ ಮಾತ್ರೆ ತಗೊಳ್ಬೇಕು, ನೀನೇ ನನಗೆ ಹಣ ಕೊಡು. ಆ ರೀತಿ ಪ್ರಾರ್ಥನೆ ಮಾಡಿ. ದೇವರೇ ನೀನು ಕೊಡಪ್ಪ, ನಿನ್ನನ್ನೇ ನಂಬ್ತೇನಪ್ಪ, ಸಹಾಯ ಮಾಡು. ಕಾಗೆಯ ಮೂಲಕ ರೊಟ್ಟಿಯನ್ನ ಕೊಟ್ಟು ಕಳಿಸಿದ ದೇವರಿಗೆ ನಮಗೆ ಈ ಸಹಾಯನ ಒದಗಿಸೋದಕ್ಕಾಗೋದಿಲ್ವಾ? ಇಷ್ಟು ಸತ್ಯ ಓದಿ ಏನ್ ತಿಳ್ಕೊಂಡಿದ್ದೀರಾ ಪ್ರಿಯರೇ? ವಾಕ್ಯದಂತೆ ಜೀವಿಸ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ಅದನ್ನ ಟ್ರಯಲ್ ಮಾಡ್ಲೇಬೇಕು. ಅದಕ್ಕೆ ದೇವ್ರು ಕೆಲವು ವೇಳೆ ಶೋಧನೆಯನ್ನ ಕೊಡ್ತಾರೆ. ಅದನ್ನ ನಮ್ಮ ಜೀವನದಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಲ್ವಾ? ಹಲ್ಲೆಲೂಯ. ಎಲಿಯನಿಗೆ ದೇವರು ಕಾಗೆಯ ಮೂಲಕ ಅಲ್ವಾ ಆಹಾರವನ್ನು ಕೊಟ್ಟು ಕಳಿಸಿದ್ರು. ಯಾಕೆ ನಮ್ಗೆ ಕೊಡೋದಿಲ್ಲ? ಖಂಡಿತ ಕೊಡ್ತಾರೆ. ನನ್ನ ಜೀವನದಲ್ಲಿ ದೇವ್ರು ಕೊಟ್ಟಿದ್ದಾರೆ, ನನ್ನ ಜೀವನದಲ್ಲಿ ದೇವ್ರು ಕೊಟ್ಟಿದ್ದಾರೆ. ಆಗ ಕಾಗೆಗಳನ್ನು ಉಪಯೋಗಿಸಿದ್ರು. ಈಗ ಅನೇಕ ಮನುಷ್ಯರನ್ನ, ಅನೇಕ ಸೇವಕರನ್ನ, ಅನೇಕ ವಿಶ್ವಾಸಿಗಳನ್ನ ದೇವರು ಉಪಯೋಗಿಸ್ತಾರೆ. ಯಾರೋ ಗೊತ್ತಿಲ್ಲ, ಅವ್ರ ಮೂಲಕ ನಮ್ಗೆ ಸಹಾಯ ಬರ್ತದೆ. ಹಲ್ಲೆಲೂಯ. ಎಷ್ಟೋ ಬಾರಿ ಪ್ರಿಯರೇ, ಯಾರು ಅಂತ ಗೊತ್ತಾಗೋದಿಲ್ಲ, ಅವ್ರು ಕೊಡೋರು ಆಗಿರೋದಿಲ್ಲ, ಅಂತ ಕಂಜೂಸ್ಗಳಾಗಿರ್ಬೋದು. ಅವ್ರ ಹೃದಯದಲ್ಲಿ ದೇವರು ಮಾತನಾಡ್ತಾರೆ. ಸರಿಯಾದ ಸಮಯದಲ್ಲಿ ನಮಗೆ ಹಣ ಬಂದು ತಲುಪ್ತದೆ. ದೇವರು ನನ್ನ ಜೀವನದಲ್ಲಿ ಎಷ್ಟೋ ಅದ್ಭುತ ಮಾಡಿದ್ದಾರೆ. ನನಗೆ ಅಗತ್ಯ ಇರುವಾಗ ನಾನು ಹೇಳ್ತೀನಪ್ಪ, ಈ ಅಗತ್ಯ ಇದೆ ದೇವರೇ, ಈ ಸೇವೆಗೆ ಹೋಗ್ಬೇಕು, ಈ ಫೀಸ್ ಕಟ್ಟಬೇಕು, ದೇವರೇ ಕಾರ್ಯ ಇದೆ ಎಂಬುದಾಗಿ ನೋಡುವಾಗ ದೇವರನ್ನ ಸಂಪೂರ್ಣವಾಗಿ ನಾನು ನಂಬಿ ಪ್ರಾರ್ಥನೆ ಮಾಡಿದ್ದೆ. ದೇವರೇ ಈ ಸಾಲಗಳು ಎಂಬುದಾಗಿ ಏನೇನೋ ಕಷ್ಟ ಇದೆಯೋ ಎಲ್ಲವನ್ನ ಹೇಳಿ ಪ್ರಾರ್ಥನೆ ಮಾಡಿರ್ತೇನೆ. ನಿಶ್ಚಯವಾಗಿ ಸುಳ್ಳಲ್ಲ. ಕರ್ತನ ನಮಗೆ ಮಹಿಮೆಗೆ ಹೇಳ್ತೇನೆ. ದೇವರು ನಮ್ಮ ಸ್ವರವನ್ನ ಕೇಳ್ತಾ ಇದ್ದಾರೆ. ನಾವು ಮಾತಾಡೋ ಪ್ರತಿಯೊಂದು ಮಾತನ್ನ ದೇವ್ರು ಗಮನಿಸ್ತಾ ಇದ್ದಾರೆ, ಪರಲೋಕ ಗಮನಿಸ್ತಾ ಇದ್ದಾರೆ ಪ್ರಿಯರೇ. ತಕ್ಷಣ ನನ್ನ ಅಕೌಂಟಿಗೆ ಯೇಸು ನಾಮದಲ್ಲಿ ಕಾಣಿಕೆ ಬಂದಿರ್ತದೆ. ಯಾವತ್ತೋ ಮಾಡಿದ ಸೇವೆ, ಯಾವತ್ತೋ ಹೋಗಿ ಮಾಡಿ ಬಂದಿದ್ದ ಪ್ರಾರ್ಥನೆ. ಹಲ್ಲೆಲೂಯ. ಯಾವತ್ತೋ ಯಾರ ಮನೇಲಿ ಹೋಗಿ ಪ್ರಾರ್ಥನೆ ಮಾಡಿರ್ತೀವಿ, ಯಾವುದೋ ಒಂದು ಸಭೆಯಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಬಂದಿರ್ತೀವಿ, ಎಲ್ಲೋ ಒಂದು ಸೇವೆ ಮಾಡಿ ಬಂದಿರ್ತೀವಿ. ಆದ್ರೆ ನನ್ನ ಅವಶ್ಯಕತೆಯಲ್ಲಿ ದೇವರು ಆ ಕಾಣಿಕೆಯನ್ನು ಕಳಿಸಿಕೊಡುವವರಾಗಿದ್ದಾರೆ. ನಿಮ್ಗೆ ಗೊತ್ತಾ, ಪರಲೋಕದಿಂದ ಒಬ್ಬನಿಗೆ ಕೊಡಲ್ಪಡದೆ ಹೋದ್ರೆ ಯಾರು ಏನನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಯೋಹಾನನ ಬರೆದ ಸುವಾರ್ತೆಯಲ್ಲಿ ವಾಕ್ಯ ಇರ್ತದೆ. ಪರಲೋಕ ಕೊಡಬೇಕು ಪ್ರಿಯರು. ಒಂದು ವ್ಯಕ್ತಿ ನಮ್ಗೆ ಒಂದು ಗುಂಡು ಪಿನ್ ಕೊಡ್ಬೇಕಂದ್ರು ಗೊತ್ತಾ ನಿಮ್ಗೆ? ಹಲ್ಲೆಲೂಯ. ಒಂದು ಗುಂಡು ಪಿನ್ ನಮ್ಮ ಕೈಗೆ ಯಾರಾದ್ರೂ ಕೊಡ್ಬೇಕು ಅಂದ್ರೂ ಕೂಡ ಅದು ಪರಲೋಕ ಪರ್ಮಿಷನ್ ಕೊಟ್ರೇನೆ ಬರುತ್ತೆ. ದಯವಿಟ್ಟು ಈ ರೀತಿ ಒಂದು ದೀರ್ಘವಾದ ನಂಬಿಕೆ, ಈ ರೀತಿ ಒಂದು ಸ್ಥಿರವಾದ ನಂಬಿಕೆ, ದೃಢವಾದ ನಂಬಿಕೆಗೆ ಬನ್ರಿ. ಹಲ್ಲೆಲೂಯ. ಮನುಷ್ಯರನ್ನ ನೋಡಿದ್ದು ಸಾಕು, ಮನುಷ್ಯರನ್ನ ನಂಬಿದ್ದು ಸಾಕು, ನಿಮ್ಮ ಇಷ್ಟದಂತೆ ನಡೆದಿದ್ದು ಸಾಕು, ದೇವರ ಚಿತ್ತ ಇಲ್ಲದೆ ಜೀವಿಸಿದ್ದು ಸಾಕು, ಪರಿಶುದ್ಧಾತ್ಮನನ್ನ ಕರೆಯದೆ ಇದುವರೆಗೂ ನೀವು ನಡೆದಿದ್ದು ಸಾಕು. ಇನ್ನು ಮುಂದೆ ದೇವರನ್ನ ನಂಬ್ರಿ, ದೇವರ ಚಿತ್ತಕ್ಕೆ ಬಿಟ್ಟುಕೊಡ್ರಿ, ಪರಿಶುದ್ಧಾತ್ಮನ ಆಳ್ವಿಕೆಯಲ್ಲಿ ನೀವಿರ್ರಿ. ಹಲ್ಲೆಲೂಯ. ಖಂಡಿತವಾಗಿ ಯಾವ ಮನುಷ್ಯನ ನಂಬೇಡ್ರಿ, ಯಾರಿಗೂ ದಾಸರಾಗ್ಬೇಡ್ರಿ, ಗುಲಾಮರಾಗ್ಬೇಡ್ರಿ. ಹಲ್ಲೆಲೂಯ. ಪರಲೋಕ ನಮಗಾಗಿ ತೆರೆಯಲ್ಪಟ್ಟಿದೆ, ಯಾವಾಗಲೂ ತೆರೆಯಲ್ಪಟ್ಟಿದೆ. ನೀವು ಮನಸ್ಸಾರೆ ಕುಳಿತು ಪ್ರಾರ್ಥನೆ ಮಾಡ್ರಿ. ಅಪ್ಪ, ನನ್ನ ನಂಬಿಕೆ ನೀನೆ, ನಿನ್ನ ಚಿತ್ತದಂತೆ ನಡೆಸು, ದೇವರ ಆತ್ಮನಿಂದ ನಡೆಸು ಎಂಬುದಾಗಿ ಇದರಲ್ಲಿ ಕ್ರಮವಾಗಿ ಸತತವಾಗಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ನೋಡ್ರಿ. ಜಯ ನಿಮ್ಮದು. ಅದ್ಭುತಗಳನ್ನ ಕಾಣ್ತೀರಾ, ಅತಿಶಯಗಳನ್ನ ನೋಡ್ತೀರಾ. ಹಲ್ಲೆಲೂಯ. ಯಾಕಂದ್ರೆ ನನ್ನ ದೇವರು ಹೇಳುವುದನ್ನೇ ಮಾಡುವುದನ್ನೇ ಹೇಳುವುದು. ನಿಶ್ಚಯವಾಗಿ ಪ್ರಿಯರೇ, ಈ ವಾಕ್ಯ ನಿಮಗೆ ಆಶೀರ್ವಾದವಾಗಿರ್ತದೆ ಎಂಬುದಾಗಿ ಅಂದುಕೊಳ್ತೀನಿ. ಕೊನೆಯದಾಗಿ ಒಂದೇ ಒಂದು ವಚನ ಹೇಳಿ ನಾನು ಮುಗಿಸ್ತೇನೆ. ಕೀರ್ತನೆಗಳು 34ನೇ ಅಧ್ಯಾಯ, ಅದರಲ್ಲಿ 5ನೇ ವಚನವನ್ನು ನೋಡ್ರಿ. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಹಲ್ಲೆಲೂಯ. ನೀವು ಯಾವಾಗಲೂ ದೇವರನ್ನೇ ದೃಷ್ಟಿಸಿ, ಮನುಷ್ಯರನ್ನ ನೋಡ್ಬೇಡ್ರಿ. ಅವ್ರಿಗೆ ಏನ್ ಮರ್ಯಾದೆ ಕೊಡ್ಬೇಕೋ ಕೊಡ್ರಿ, ಅವ್ರಿಗೆ ಎಷ್ಟು ಪ್ರೀತಿ ಮಾಡ್ಬೇಕು ಮಾಡ್ರಿ, ನಿಮ್ಮ ಕರ್ತವ್ಯಗಳೇನಿದೆಯೋ ಮಾಡ್ರಿ, ನಿಮ್ಮ ಜವಾಬ್ದಾರಿ ಏನಿದೆಯೋ ಮಾಡ್ರಿ. ಅದನ್ನು ಬಿಟ್ಟು ದಯವಿಟ್ಟು ಅವರಿಗೆ ನೀವು ಗುಲಾಮರಾಗಬೇಡ್ರಿ, ಅವ್ರ ಮೇಲೆ ನಂಬಿಕೆ ಇಡಬೇಡ್ರಿ. ಅವ್ರು ಕೊಡೋದು, ನಾನು ಮತ್ತೆ ಹೇಳ್ತೀನಿ, ತಾತ್ಕಾಲಿಕ.
ಟೆಂಪರವರಿ. ಆದರೆ ಪರಲೋಕ ಕೊಡುವುದು, ನನ್ನ ದೇವರು ಕೊಡುವುದು ಅದು ಶಾಶ್ವತ. ಹಲ್ಲೆಲೂಯ. ಅದೇ ರೀತಿ ಅದು ಆಶೀರ್ವಾದವಾಗಿರ್ತದೆ, ನೆಲೆಗೊಳ್ಳುವಂಥದ್ದಾಗಿರ್ತದೆ. ಅದರಿಂದ ನೋಡ್ರಿ, ಕೀರ್ತನೆ 34:5 ಹೇಳಿರೋ ಪ್ರಕಾರ ಆತನನ್ನೇ ದೃಷ್ಟಿಸ್ರಿ, ಆವಾಗ ನೀವು ಲಜ್ಜೆಯಿಂದ ಕೆಡೋದೇ ಇಲ್ಲ. ಅನೇಕ ವೇಳೆ ಮನುಷ್ಯರಲ್ಲಿ ನಂಬಿಕೆ ಇಟ್ಟು ಮನುಷ್ಯರನ್ನು ನಂಬಿ ನೀವು ಸೋತು ಹೋಗಿದ್ದು ಸಾಕು, ಅವಮಾನ ಪಟ್ಟಿದ್ದು ಸಾಕು. ಎಷ್ಟೋ ವೇಳೆ ಅವಮಾನ ಪಟ್ಟಿರ್ತೀರ. ಹಲ್ಲೆಲೂಯ. ಒಂದು ಕೊನೆಯದ ಒಂದು ಸಾಕ್ಷಿ ಹೇಳ್ಬಿಡ್ತೀನಿ, ದೇವರ ಆತ್ಮನ ಪ್ರೇರೇಪಿಸ್ತಾ ಇದ್ದಾರೆ. ಆಂಧ್ರದಲ್ಲಿ ಒಂದು ಸೇವೆ ಮಾಡುವ ಒಂದು ತಂದೆ ತಾಯಿ ಏನ್ ಮಾಡ್ತಾ ಇದ್ರು, ತುಂಬಾ ಬಡವರಾಗಿದ್ರು. ಆಕೆಗೆ ಮಳೆ ಬಂದು ಏನಾದ್ರೂ ಬಟ್ಟೆ ಒದ್ದೈತಂದ್ರೆ ಬದಲಾಯಿಸೋದಕ್ಕೆ ವಸ್ತ್ರ ಇರಲಿಲ್ಲ, ಅಷ್ಟು ಕಷ್ಟದಲ್ಲಿದ್ರು. ಆದ್ರೆ ಅವರ ಎಲ್ಲ ಬಂಧು ಮಿತ್ರರುಗಳು ಚೆನ್ನಾಗಿ ಆಶೀರ್ವಾದವಾಗಿದ್ರು. ಅವರ ಸೇವೆಯ ಪ್ರಾರಂಭ ದಿನಗಳದು. ಹಲ್ಲೆಲೂಯ. ಆಗ ತಾನೇ ಒಬ್ರಿಗಿಬ್ರಿಗೆ ಸುವಾರ್ತೆ ಹೇಳುವ ದಿನಗಳ ತುಂಬಾ ಬಡ ಸ್ಥಿತಿಲಿದ್ರು. ಆಗ ತನ್ನ ಬಂಧುಗಳ ಮನೆಗೆ ಹೋದ್ರು. ಆಗ ಆಕೆ ಹೋಗಿದ್ದ ಕೂಡಲೇ ಆ ಮನೇಲಿದ್ದವ್ರು ಏನ್ ಮಾಡಿದ್ರಂತೆ, ಅವ್ರ ಬಂಧುಗಳೇನೆ, ಅವರ ನೆಂಟ್ರೇನೆ ಬಂದು ಆಕೆನ ತುಂಬಾ ಕೆಲಸ ಮಾಡಿಸ್ಕೊಂಡಂತೆ ಆಕೆ ಬಳಿಲಿ, ಆ ತಾಯಿಯ ಬಳಿಲಿ. ಮೇಲೆ ಆಗಿನ ಕಾಲದಲ್ಲಿ ಹಿತ್ತಾಳೆ ಪಾತ್ರ, ತಾಮ್ರದ ಪಾತ್ರೆಗಳೆಲ್ಲ ಇರ್ತಾ ಇದ್ವಲ್ಲ, ಅದನ್ನೆಲ್ಲ ಇಳಿಸಿ ಅದನ್ನೆಲ್ಲ ತೊಳಸಿ ಚೆನ್ನಾಗಿ ಮನೇಲಿರೋ ಅಷ್ಟೋ ಕೆಲಸಗಳನ್ನ ಮಾಡಿಸ್ಕೊಂಡಂತೆ ಸಂಜೆವರೆಗೂ. ಆದ್ರೆ ಆಕೆ ಮಾಡ್ತಾ ಇದ್ದಾಳೆ, ಯಾಕೆ ಗೊತ್ತಾ, ಅವ್ರೇನಾದ್ರೂ ಒಂದೆರಡು ಸೀರೆ ಕೊಟ್ರೆ ಸಾಕು ಎಂಬುದಾಗಿ ಅವ್ರು ಆ ದಿನ ಬಂದಿದ್ದು. ಸರಿ, ಅವ್ರು ಅನ್ಕೊಂಡ್ರು ಖಂಡಿತವಾಗಿ ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ, ಹೋಗ್ಬೇಕಾದ್ರೆ ಒಂದೆರಡು ಸೀರೆ ಕೇಳಿದ್ರೆ ಕೊಡ್ತಾರೆ ಎಂಬುದಾಗಿ. ಎಲ್ಲ ಮುಗಿಸಿ ಹೋಗ್ಬೇಕಾದ್ರೆ ಆಕೆ ಕೇಳಿದ್ರು, ಅಮ್ಮ ನಿಂದು ಯಾವ್ದಾದ್ರೂ ಹಳೇದೊಂದೆರಡು ಸೀರೆ ಇದ್ರೆ ಕೊಡು, ನನಗೆ ಮಳೆ ಬಂದು ಸೀರೆ ಒದ್ದೆ ಆದ್ರೆ ಬದಲಾಯಿಸ್ಕೊಡೋದಕ್ಕೂ ಸೀರೆ. ಆಗ ಆ ಮನೆಯವರು ಎಷ್ಟು ಅವಮಾನ ಮಾಡಿ ಕಳಿಸಿದ್ರೆ, ಅಷ್ಟು ಕೆಲಸ ಮಾಡಿಸ್ಕೊಂಡಿದ್ದಾರೆ, ಅವ್ರಿಗೊಂದು ಊಟನೂ ಕೊಡ್ಲಿಲ್ಲ, ಹಳೆ ಸೀರೆನೂ ಕೊಡ್ಲಿಲ್ಲ. ಆ ತಾಯಿಗೆ ನೋವು ಸಹಿಸಕ್ಕೆ ಆಗ್ತಾ ಇಲ್ಲ. ತುಂಬಾ ದುಃಖದಿಂದ ಬಂದು ಬಸ್ ಹತ್ತಿ ಮನೆಗೆ ಬಂದು ಅಳು ತಡೆಯಕ್ಕೆ ಆಗ್ತಾ ಇಲ್ಲ. ನನ್ನ ಇಷ್ಟು ಹೀನವಾಗಿ ನೋಡ್ತಾ ಇದ್ದಾರೆ, ನಾನು ನಂಬಿ ಹೋದ್ನಲ್ಲ, ಇವ್ರು ನನ್ನ ಬಂಧುಗಳಲ್ವಾ, ನನ್ನ ನೆಂಟ್ರಲ್ವಾ, ನಾನು ಇಷ್ಟು ಕೆಲಸ ಮಾಡ್ಕೊಟ್ಟೆ, ಅದಕ್ಕಾದ್ರೂ ಏನಾದ್ರೂ ಕೊಡ್ಬೋದಾಗಿತ್ತಲ್ಲ. ಅಲ್ಲಿ ತುಂಬಾ ಮನಸ್ಸು ಒಡೆದೋಗಿ ಮನೆಗೆ ಹೋದ್ರಂತೆ. ಆಗ ತಾತ ಕೇಳಿದ್ರಂದ್ರೆ, ಅಂದ್ರೆ ಅವರ ಯಜಮಾನ್ರು ಕೇಳಿದ್ರಂತೆ, ವಯಸ್ಸಾಗಿರೋ ಗಂಡ ಹೆಂಡತಿ, ಅವ್ರು ಕೇಳಿದ್ರಂತೆ, ಆಗ ಈ ತರ ಹೋದೆ, ಈ ತರ ನಾನು ಅವಮಾನ ಮಾಡಿದ್ರು, ನಾನು ಈ ರೀತಿ ಬರಿಗಲಿ ಕಳಿಸಿದ್ರು ಎಂಬುದಾಗಿ. ಆಗ ಅವರ ಯಜಮಾನ್ರು, ಆ ತಂದೆಯವರು ಬೈದ್ರಂತೆ, ನಿನಗೆ ಬುದ್ಧಿ ಇದೆಯಾ? ನಾವು ಆರಾಧಿಸುವ ದೇವರು ಯಾರು? ಪರಲೋಕ ಏನ್ ಬಡತನದಲ್ಲಿದ್ಯಾ? ನಾವು ಕೇಳಬೇಕಾದದ್ದು ಯಾರನ್ನ? ದೇವರು ಇದುವರೆಗೂ ನಮ್ಮನ್ನು ನಡೆಸಿದರೆ ಇನ್ನು ಮುಂದೆ ನಡೆಸೋದಿಲ್ವಾ? ದಡ್ಡಿನ ನೀನೆಂಬುದಾಗಿ ಅವರಿಗೆ ಬುದ್ಧಿ ಮಾತನ್ನ ಹೇಳಿ ಪ್ರೀತಿಯಿಂದ ಅವ್ರಿಗೆ ಕಾರ್ಯಗಳನ್ನು ತಿಳಿಸಿ ಇಬ್ಬರು ಕೈ ಜೋಡಿಸಿ ಪ್ರಾರ್ಥನೆ ಮಾಡಿದ್ರಂತೆ. ಪರಲೋಕ ದೇವರೇ, ನನಗೆ ಅದ್ಭುತ ಮಾಡು, ನನಗೆ ಬಿಡುಗಡೆ ಕೊಡು, ಈ ಪರಿಸ್ಥಿತಿನ ಬದಲಾಯಿಸು, ನಮ್ಮನ್ನು ಆಶೀರ್ವದಿಸು ಎಂಬುದಾಗಿ ಪ್ರತಿದಿನ ದೇವರನ್ನೇ ನಂಬಿ ದೇವರನ್ನೇ ನೋಡ್ತಾ ಪ್ರಾರ್ಥನೆ ಮಾಡಿದ್ರಂತೆ. ಅಲ್ಲಿ ಮನುಷ್ಯರನ್ನ ನಂಬಿ ಹೋಗಿದ್ದಕ್ಕೆ, ಮನುಷ್ಯರನ್ನ ದೃಷ್ಟಿಸಿ ಹೋಗಿದ್ದಕ್ಕೆ ಅವ್ರಿಗೆ ಅವಮಾನ. ಆದರೆ ದೇವರನ್ನು ದೃಷ್ಟಿಸುವಾಗ ನಡೆದಿದ್ದೇನು ಗೊತ್ತಾ, ಅವರು ಅವಮಾನ ಪಡ್ಲಿಲ್ಲ. ಹಲ್ಲೆಲೂಯ. ಆಗಿನಿಂದ ಒಳ್ಳೆಯ ರೀತಿಯಾಗಿ ಅವ್ರಿಗೆ ಬರಬೇಕಾದ ಹಣ, ಅವರಿಗೆ ಬರಬೇಕಾದ ಆಶೀರ್ವಾದ ತಡೆ ಇಲ್ಲದೆ ಅದ್ಭುತವಾಗಿ ಬಂದು ಒಳ್ಳೆ ಆರೋಗ್ಯ ಆಯುಷ್ಯನಿಗೆ ಸೇವೆ ಮಾಡ್ತಾ ಇದ್ರು. ಅವ್ರಾಗೊಂದು ತೀರ್ಮಾನ ಮಾಡಿದ್ರು, ನಾನೊಂದು ದಿನ ಈ ರೀತಿ ಕಷ್ಟಪಟ್ಟೆ, ಇನ್ನು ಮುಂದೆ ನಮ್ಮ ಊರಲ್ಲಿ ಯಾವ ಮದುವೆ ನಡೆದ್ರು, ನಮ್ಮ ಮನೇಲಿ ಯಾರು ಬಂದು ಪತ್ರಿಕೆ ಇಟ್ರು, ಅವ್ರಿಗೊಂದು ಸೀರೆ ಕೊಟ್ಟು ನಾವು ಕಳಿಸ್ಬೇಕೆಂಬುದಾಗಿ. ಇವತ್ತಿನವರೆಗೂ ಅವ್ರ ಸಂತತಿ ತಲೆಮಾರುಗಳ ಕೆಲಸ ಮಾಡ್ತಾ ಇದ್ದಾರೆ. ಆಂಧ್ರದಲ್ಲಿ ಅವ್ರ ಸೇವೆ ನಡೀತಾ ಇದೆ. ಈಗ ಅವ್ರ ಮಕ್ಕಳು ಮೊಮ್ಮಕ್ಕಳುಗಳು ಸೇವೆ ಮಾಡ್ತಾ ಇದ್ದಾರೆ. ಅಲ್ಲಿ ಆ ದಿನ ಆ ತಾಯಿ ಮನುಷ್ಯರನ್ನ ನಂಬಿ ಹೋಗಿದ್ದಕ್ಕೆ ಅವಮಾನ ಪಟ್ರು, ಅವರನ್ನ ದೃಷ್ಟಿಸೋದಕ್ಕೆ ಅವಮಾನ ಪಟ್ರು. ಆದ್ರೆ ಕೀರ್ತನೆ 34:5 ಹೇಳ್ತದೆ, ಆತನನ್ನೇ ದೃಷ್ಟಿಸಿದವರು ಪ್ರಕಾಶ ಹೊಂದಿದರೆ ಅವರ ಮುಖ ಲಜ್ಜೆಯಿಂದ ಕೆಡೋದೇ ಇಲ್ಲ ಎಂಬುದಾಗಿ. ಆ ತಾಯಿ ಯಾವಾಗ ಗಂಡ ಹೆಂಡತಿ ಸೇರಿ ಪ್ರಾರ್ಥನೆ ಮಾಡಿದ್ರು, ಅವ್ರ ಮುಖ ಲಜ್ಜೆಯಿಂದ ಕೆಡಲೇ ಇಲ್ಲ, ಅವ್ರ ಪ್ರಕಾಶ ಹೊಂದಿದ್ರು, ಆಶೀರ್ವಾದ ಬ್ಲೆಸ್ಸಿಂಗ್ ಆಗಿದ್ದಾರೆ ಪ್ರೇರೆ. ಒಳ್ಳೆ ಈಗ ಮನೆ ಇದೆ, ಕಾರ್ ಇದೆ, ಒಳ್ಳೆ ಸೇವೆ ಇದೆ, ಅನೇಕರಿಗೆ ಸಹಾಯ ಮಾಡೋ ಕರಗಳಾಗಿದೆ, ಎಷ್ಟೋ ಜನಕ್ಕೆ ಊಟ ಹಾಕೋ ಕೈ ಇದೆ, ಅವ್ರ ಸಂತತಿಗಳಿಗೆ ಸೇವೆ ಮಾಡ್ತಾ ಇದ್ದಾರೆ. ಬಹಳ ಆಶೀರ್ವಾದ, ಸಮೃದ್ಧಿ, ಅಭಿವೃದ್ಧಿಯಲ್ಲಿ ಕಾಣಲ್ಪಡ್ತಾ ಇದ್ದಾರೆ. ದಯವಿಟ್ಟು ಈ ದಿನ ನೀವು ಶಾಪಗ್ರಸ್ತರಾಗಿರ್ಬೇಡ್ರಿ, ಮನುಷ್ಯರ ಮೇಲೆ ನಂಬಿಕೆ ಇಡ್ಬೇಡ್ರಿ, ಮನುಷ್ಯರನ್ನು ಹೊರಗಿಬೇಡ್ರಿ. ದಯವಿಟ್ಟು ಎಲ್ಲ ಸ್ಟಾಪ್ ಮಾಡಿ ದೇವರ ಹತ್ರ ಪ್ರಾರ್ಥನೆ ಮಾಡಿ, ದೇವರ ಇದುವರೆಗೂ ಮಾಡಿದ ತಪ್ಪು ಕ್ಷಮಿಸಿ, ನನ್ನ ನಂಬಿಕೆ ನೀನೇ, ಪರಲೋಕ ನನಗಾಗಿ ಸಿದ್ಧವಾಗಿದೆ, ಪರಲೋಕ ಬಡತನದಲ್ಲಿಲ್ಲ, ಪರಲೋಕ ನನಗೆ ಸಹಾಯ ಮಾಡ್ತದೆ, ದೇವರೇ ನೀವೇ ನನ್ನ ನಂಬಿಕೆ, ನಿನ್ನ ಚಿತ್ತಕ್ಕೆ ಎಲ್ಲ ಬಿಟ್ಟು ಕೊಡ್ತಾ ಇದ್ದೀನಿ, ಪರಿಶುದ್ಧಾತ್ಮ ನನ್ನ ನಡೆಸಿ ಎಂಬುದಾಗಿ ಎಲ್ಲವನ್ನು ನೀವು ಒಪ್ಪಿಸಿಕೊಡ್ರಿ. ಖಂಡಿತ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳಿಗೆ ಎಲ್ಲ ಕಾರ್ಯಗಳನ್ನು ಯೇಸು ನಾಮದಲ್ಲಿ ಜಯವಾಗಿ ಮಾರ್ಪಡಿಸಿಕೊಡ್ತಾರೆ. ಆಮೇಲೆ ಕರ್ತನ ತಾನೇ ಪ್ರಿಯ ನಿಮ್ಮನ್ನು ಆಶೀರ್ವಾದಿಸಲಿ. ಈ ವಾಕ್ಯ
ವಾಕ್ಯ ಖಂಡಿತವಾಗಿ ನನ್ನ ಕರ್ತನ ನಂಬ್ತೇನೆ. ಅನೇಕರಿಗೆ ಇದು ಆಶೀರ್ವಾದವಾಗಿರ್ತದೆ. ಇದರ ಮೂಲಕ ದೇವರು ಮಹಿಮೆಯ ಕಾರ್ಯಗಳನ್ನು ಮಾಡಿ ನಿಮ್ಮನ್ನು ಸಾಕ್ಷಿಯಾಗಿ ನಿಲ್ಲಿಸ್ತಾರೆ. ಆಮೇಲೆ ಪ್ರೈಸ್ ದ ಲಾರ್ಡ್. ವಿಶೇಷವಾಗಿ ನಿಮ್ಮಲ್ಲಿ ಒಂದು ಚಿಕ್ಕ ಮನವಿ, ಇನ್ನು ಯಾರು ಪ್ರಿಯರೇ ಈ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಅನೇಕರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಒಂದು ಕ್ಷಣ ನಿಮ್ಮ ಕುಟುಂಬ ವೈಯಕ್ತಿಕ ಪ್ರಾರ್ಥನೆಗಳಲ್ಲಿ ಸೇವೆಗಾಗಿ ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಎಲ್ಲಾ ವಿಧದಲ್ಲಿ ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ಆಮೇಲೆ ಎಲ್ಲಾ ಮಹಿಮೆ ನನ್ನ ಕರ್ತನಿಗೆ ಸಲ್ಲಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.